ಎಷ್ಟೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ನೋಡ್ತೀನಿ ಈ ರೆಸಿಪಿ ಎಕ್ಸಾಕ್ಟ್ ರೆಸ್ಟೋರೆಂಟ್ ಸ್ಟೈಲ್ ಅಂತ ಹಾಕಿರ್ತಾರೆ, ಬಟ್ ಅದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರಲ್ಲ. ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ, ನಾವು ವೀಡಿಯೋಸ್ ನೋಡ್ತಾ ಇದ್ರೇ ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ, ನಿಮ್ಮ ಕೈಯಾರೆ ಮಾಡಿರೋ ಊಟನ ಟೇಸ್ಟ್ ಮಾಡಬೇಕು ಅಂತ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಅ ಪಾರ್ಟ್ನರ್ ಲೈಕ್ ಪ್ರಜ್ವಲ್. ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್, ಓನ್ ರೆಸ್ಟೋರೆಂಟ್, ಕೆಫೆ, ಹೋಟೆಲ್. ಎಸ್, ತುಂಬ ಜನ ಕನ್ಫ್ಯೂಸ್ ಆಗಿಬಿಡೋದು ಅಥವಾ ಆಶ್ಚರ್ಯವಾಗಿ ಕೇಳೋ ಕ್ವಶನ್ ಏನಂದರೆ ಎಕ್ಸಾಮ್ಸ್ ಇರುತ್ತಾ ಅಂತ. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಬರೀ ಶೆಫ್ ಅಡುಗೆ ಮನೇಲಿರೋದು ಅಲ್ವೇ ಅಲ್ಲ ಗೈಸ್. ಸೊ ನೆಕ್ಸ್ಟ್ ವಾಸ್ ಇಂಟರ್ನ್ಶಿಪ್ದು ಸ್ಟೈಫಂಡ್ ಎಷ್ಟಿತ್ತು ಅಂತ. ನಮ್ಮದೆಲ್ಲ ಸೇರಿ ಒಂದು 50 to 60 lakhs ಆಯಿತು. ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್ ವರ್ಕ್ಸ್ ಲೈಕ್ ದಿಸ್. ಬಟ್ 1000 ಜನ ಅದೇನು ಮಾಡ್ತಿದ್ಯಾ, ಅದು ಹೆಂಗೆ ಮಾಡ್ತಿದ್ಯಾ, ಓಕೆ ವೆಜಿಟೇರಿಯನ್ ಜಾಯಿನ್ IHM. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಫೈನಲಿ ಇವತ್ತು ನಾನು ನಿಮ್ಮೆಲ್ಲರ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಿ ಅಂತ ತುಂಬ ಜನ ಕೇಳಿದ್ರಿ. ಸೊ ಫೈನಲಿ ದಿ ಟೈಮ್ ಇಸ್ ಹಿಯರ್, ದಿ ಡೇ ಇಸ್ ಹಿಯರ್. ನಿಮ್ಮ ಎಲ್ಲರ ಜೊತೆ ನನ್ನ 3 years ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಜರ್ನಿ ಹೆಂಗಿತ್ತು ಅನ್ನೋದನ್ನ ಶೇರ್ ಮಾಡ್ಕೋತೀನಿ. ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್, ಯೂಸ್ಫುಲ್ ಆ್ಯಂಡ್ ಆಲ್ಸೋ ಇಷ್ಟ ಆದರೆ ನೆಕ್ಸ್ಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಲಾಸ್ಟ್ ಮಂತ್ ಅನಿಸುತ್ತೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ಬಿಟ್ಟು, ಸ್ಟೋರಿ ಹಾಕ್ಬಿಟ್ಟು ಕೇಳಿದ್ದೆ, ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತ್ರ ನನ್ನ ಕೇಳಿ ಅಂತ ಅಂದ್ಬಿಟ್ಟು. ಸೊ ಐ ರಿಸೀವ್ಡ್ ಲೈಕ್ ಆರ್ಲಿ 1,200 to 3,000 ಆಗೋಷ್ಟು ಕ್ವೆಶನ್ಸ್ ಬಂದಿತ್ತು. ಸೊ ಅದರಲ್ಲಿ ಮೇನ್ ಆಗಿರೋ ಕ್ವೆಶನ್ಸ್ ಮತ್ತು ಜಾಸ್ತಿ ರಿಪೀಟೆಡ್ ಆಗಿರೋ ಕ್ವೆಶನ್ಸ್ನೆಲ್ಲ ನಾನಿಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ನೀವು ಕೇಳಿರೋದು. ಸೊ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಸೊ ನಿಮಗೂ ಕೂಡ ಖಂಡಿತವಾಗ್ಲೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನಾನು ಫ್ರಮ್ ದಿ ಡೇ 1 ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಸೇರ್ಕೊಂಡಾಗಿಂದ ಇವಾಗ ತನಕ ನಾನು ಪರ್ಟಿಕ್ಯುಲರ್ ಒಂದು ಇದಕ್ಕಂತ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋನೂ ಮಾಡಿಲ್ಲ ನಾನು. ಬಿಕಾಸ್ ಈವನ್ ಐ ವಾಂಟ್ ಟು ಹ್ಯಾವ್ ನಾಲೆಜ್ ಅಬೌಟ್ ದಿಸ್. ನನಗೂ ಎಕ್ಸ್ಪೀರಿಯನ್ಸ್ ಆಗಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು. ಇವಾಗ ಏನೋ ಒಂದು ಪ್ರಾಡಕ್ಟ್ ಬಗ್ಗೆನೋ ಅಥವಾ ಎಲ್ಲಾದರೂ ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ರಿವ್ಯೂ ಮಾಡೋದು ಅಷ್ಟು ಸಿಂಪಲ್ ಅಲ್ಲ. ಆ ಫ್ಯೂಚರ್ಸ್ ಅದಕ್ಕೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ. ಮತ್ತು ನಾನು ಆ್ಯಸ್ ಅ ಕ್ರಿಯೇಟರ್ ಬಂದ್ಬಿಟ್ಟು ಇಲ್ಲಿ ಒಂದು 100 ಜನಕ್ಕೆ ಹೇಳ್ತಿದ್ದೀನಿ ಅಂದರೆ ಐ ಶುಡ್ ನೋ ವೆರಿ ವೆಲ್ ಅಬೌಟ್ ಇಟ್ ಅಂತ ಅಂದ್ಬಿಟ್ಟು ಇಟ್ ಟುಕ್ ಸೋ ಲಾಂಗ್. ಸೊ ಫ್ರಮ್ ಪಾಸ್ಟ್ 3 years ನಾನು ಒಂದು ಚೂರು ಇದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಇನ್ಫ್ಯಾಕ್ಟ್ ಇವನ್ ದ ಇಂಟರ್ನ್ಶಿಪ್ ಬಗ್ಗೆನೂ ಅಷ್ಟು ತುಂಬ ಜನ ಡಿಫ್ರೆಂಟಾಗಿ ಕೇಳಿದ್ರಿ. ಎಷ್ಟೊಂದು ಕ್ವೆಶನ್ಸ್ ಲೈಕ್ ನನಗೆ ಆ ಕ್ವೆಶನ್ಸ್ ಎಲ್ಲ ಬಂದಿರಲಿಲ್ಲ, ಅಷ್ಟು ಕ್ವೆಶನ್ಸ್ನ ಕೇಳಿದ್ರಿ. ಆ್ಯಂಡ್ ನನಗೂ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತಲೇ ಇತ್ತು. ದಟ್ಸ್ ವೈ ಇಟ್ ಗಾಟ್ ಸೋ ಡಿಲೇಡ್ ಆ್ಯಂಡ್ ಇನ್ ಡಿಲೇ ಆಗಲ್ಲ. ಸೊ ದಿಸ್ ಇಸ್ ದ ವಿಡಿಯೋ. ಆದಷ್ಟು ಎಲ್ಲ ಕ್ವೆಶನ್ಸ್ಗೂ ಉತ್ತರ ಕೊಡ್ತೀನಿ ಗೈಸ್. ಸೊ ಫಸ್ಟ್ ಕ್ವೆಶನ್ ಇಸ್ ವಾಟ್ ಈಸ್ ದ ಕ್ರೈಟೀರಿಯಾ ಟು ಜಾಯಿನ್ ದಿಸ್ ಕೋರ್ಸ್ ಅಂತ ಕೇಳಿದ್ದೀರಾ. ವಾಟ್ ಐ ಡಿಡ್ ವಾಸ್, ನಾನು 10th ಮುಗಿಸಿದೆ. 10th ಮುಗಿಸಿದ ಮೇಲೆ ಮನೇಲಿ ಎಲ್ಲರ ಕೋರ್ಸ್ ಮೀರಿಗೆ ನಾನು ಸೈನ್ಸ್ ತೊಗೊಂಡಿದ್ದು, ಲೈಕ್ PCMC ಮಾಡಬೇಕು ಅಂತ. ಬಿಕಾಸ್ ಲಾಸ್ಟ್ ಮೂಮೆಂಟ್ ತನಕ ಕನ್ಫರ್ಮ್ ಆಗಿರಲಿಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತೀನಾ ಅಥವಾ ಲಾ ಮಾಡಬೇಕು ಅಂತ ನನಗೆ ಇಷ್ಟ ಆಯಿತು. ಲಾಯರ್ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್, ಇದು ಎರಡೇ ಫೀಲ್ಡ್ ನನಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದು. ಸೊ ಫಸ್ಟ್ ನಾನು ತೊಗೊಂಡಿದ್ದು ಸೈನ್ಸ್. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ತನಕ ICSE ಸ್ಕೂಲಲ್ಲಿ ಓದ್ಬಿಟ್ಟು 10th ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮ ಮನೇಲಿ ಎಲ್ಲರಿಗೂ ಆಸೆ ಇದ್ದಿದ್ದು ನಾನು ಸೈನ್ಸ್ ತೊಗೋಬೇಕು ಅಂತ. ಸೊ ಅದಕ್ಕಾಗಿ ನಾನು ಸೈನ್ಸ್ ತೊಗೊಂಡಿದ್ದು. ಐ ಡಿಡ್ ಮೈ PU in MCC ಆ್ಯಂಡ್ ನ್ಯೂ ಬೋಲ್ವೆನ್ ಇಂಟರ್ನ್ಯಾಷನಲ್ PU ಕಾಲೇಜ್. ಸೊ 2 ಕಾಲೇಜಲ್ಲಿ ಓದಿದ್ದೀನಿ. ಫಸ್ಟ್ PU ಒಂದು ಕಡೆ, ಸೆಕೆಂಡ್ PU ಒಂದು ಕಡೆ. ಸೈನ್ಸ್ PCMC. ಸೊ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದೆ. ಕಂಪ್ಯೂಟರ್ ಸೈನ್ಸ್ ತೊಗೊಂಡು ಇಟ್ ವಾಸ್ ನಾಟ್ ಈಸಿ ಗೈಸ್, ಇಟ್ ವಾಸ್ ನಾಟ್ ಈಸಿ. ಸೊ ತೊಗೊಂಡು ಐ ಕಂಪ್ಲೀಟೆಡ್ ದಟ್. ಅದಾದಮೇಲೆ ಸೆಕೆಂಡ್ PU ರಿಸಲ್ಟ್ ಬಂದಿದ್ದ ದಿನಾನೇ ಫುಲ್ ಫೋರ್ಸ್ ಮಾಡಿ ಹಠ ಮಾಡಿ ಐ ವೆಂಟ್ ಟು ಕಾಲೇಜ್. ನಾನು IHM ಮಾಡಿದ್ದು, ನನ್ನ ಹೋಟೆಲ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡಿದ್ದು. ಸೊ ಅಲ್ಲಿ ಹೋಗ್ಬಿಟ್ಟು ಹಾಗೆ ಅದೇ ದಿನ ಅಡ್ಮಿಷನ್ ಇಂಟರ್ವ್ಯೂ ಇತ್ತು. ಸೊ ಇಂಟರ್ವ್ಯೂ ಮುಗಿಸಿದ ಮೇಲೆ ಅದಾದಮೇಲೆ ಹಾಗೆ ಐ ಗಾಟ್ ಅಡ್ಮಿಟೆಡ್ ಟು ದಟ್ ಕಾಲೇಜ್ ಆ್ಯಂಡ್ ಅವತ್ತು ಅಡ್ಮಿಷನ್ ಎಲ್ಲ ಮುಗೀತು. ಕ್ರೈಟೀರಿಯಾ ಬಂದ್ಬಿಟ್ಟು ನೀವು 10th ಮುಗಿಸಿ ಸೆಕೆಂಡ್ PU ಮಾಡಿಬಿಟ್ಟು ಅದಾದಮೇಲೆ ನೀವು ಜಾಯ್ನ್ ಆಗಬೇಕು. ಸೊ ಸೆಕೆಂಡ್ PU ಶುಡ್ ಬಿ ಯುವರ್ ಬೇಸ್. ಇವಾಗ ತುಂಬ ಜನ ನಾನು ನೋಡಿರೋದು BCom ಮುಗಿಸ್ಕೊಂಡ್ಬರ್ತಾರೆ, ಡಿಪ್ಲೊಮಾ ಮುಗಿಸ್ಕೊಂಡು ಬರ್ತಾರೆ, ಬೇರೆ ಕಡೆ ಬೇರೆ ಯಾವುದಾದ್ರೂ ಕೋರ್ಸ್ ಮುಗಿಸ್ಕೊಂಡು ಬರ್ತಾರೆ. ಲೈಕ್ ಇವಾಗ PU ಮುಗಿಸಿರ್ತಾರೆ ಮತ್ತು ಫ್ಯಾಷನ್ ಡಿಸೈನಿಂಗ್ ಏನಾರ ಮಾಡಿಬಿಟ್ಟು ಅದಾದ್ಮೇಲೆ ಬಂದಿರ್ತಾರೆ, ಇಲ್ಲ BCom ಮಾಡಿಬಿಟ್ಟು ಬಂದಿರ್ತಾರೆ. ದಿಸ್ ಈಸ್ ಜಸ್ಟ್ ಲೈಕ್ ಹೌ ಯು ವಾಂಟ್. ಮತ್ತು ಇದು ಬಂದ್ಬಿಟ್ಟು 3 years ಡಿಗ್ರಿ ಕೋರ್ಸ್ ಆಗಿರುತ್ತೆ. ಸೊ ನಿಮಗೆ ಬೇಡ ಅಂತಂದರೆ ಜಸ್ಟ್ 6 monthsಗೂ ಕೂಡ ಕೋರ್ಸ್ ಇದೆ. ಸೊ ಅದೆಲ್ಲ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಕೇಳ್ಕೊಂಡಾಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ನಿಮ್ಗೆ ಯಾವುದು ಓಕೆ ಅನ್ಸುತ್ತೋ ಅದನ್ನ ನೀವು ಚೂಸ್ ಮಾಡ್ಬೋದು. ನಾನು ಸೆಕೆಂಡ್ PU ಮುಗಿಸಿದ ತಕ್ಷಣ ಐ ವೆಂಟ್ ಟು ದಿಸ್ ಬಿಕಾಸ್ ಐ ವಾಂಟೆಡ್ ಟು ಬಿ ಅ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆ್ಯಂಡ್ ಐ ವಾಂಟೆಡ್ ಟು ಬಿ ಅ ಶೆಫ್. ಅದರಿಂದ ಐ ಗಾಟ್ ಟು ಡೂ ದಿಸ್. ಸೊ ಅದಕ್ಕೆ ನಾನು ಮುಗಿಸಿದ ತಕ್ಷಣ ಐ ವೆಂಟ್. ಇಲ್ಲ ಅಂದರೆ ನೀವು BCom ಮುಗಿಸ್ಬಿಟ್ಟು ಹೋಗ್ಬೋದು. ಸೆಕೆಂಡ್ PU ಮುಗಿಸಿದ ಮೇಲೆ ನೀವು ಹೆಂಗೆ BComಗೋ ಅಥವಾ BBAಗೋ BTechಗೋ ಹೆಂಗೆ ಜಾಯ್ನ್ ಆಗ್ತೀರಾ, ಜಸ್ಟ್ ಸಿಂಪಲ್ ಆ್ಯಸ್ ಇಟ್ ಇಸ್. ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ವಿಚ್ ಕೋರ್ಸ್ ಡಿಡ್ ಯು ಪರ್ಸ್ಯೂ ಅಂತ ಇದೆ. ಸೊ ನಾನು ಪರ್ಸ್ಯೂ ಮಾಡಿದ ಕೋರ್ಸ್ ಬಂದುಬಿಟ್ಟು 2 ಕೋರ್ಸ್ ಇರುತ್ತೆ. ಒಂದು UW, ಇನ್ನೊಂದು ನಾನ್
ಸೊ ನಾನು UWL ಅಂತಲೇ ನಾನು ಜಾಯ್ನ್ ಆಗಿದ್ದು. ಆ್ಯಂಡ್ ಸ್ಟಾರ್ಟಿಂಗ್ ಅಡ್ಮಿಷನ್ ಆಗುವಾಗ ಎಲ್ಲನೂ ನಾನು UWL ಸ್ಟೂಡೆಂಟ್ ಅಂತಲೇ ಅಂದ್ಕೊಂಡಿದ್ದು. ಬಟ್ ದೆನ್ ಲೇಟರ್ ನಾನು IELTS ಎಕ್ಸಾಮ್ ಬರೀಬೇಕಿತ್ತು. ಸೊ ಎಕ್ಸಾಮ್ ಬರೆಯೋ ಕರೆಕ್ಟ್ ಟೈಮ್ಗೆ ನಂದು ವೀಸಾ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗಿ ನಾನು ಇಂಟರ್ನ್ಶಿಪ್ಗೆ ಹೋಗಬೇಕಿತ್ತು. ಸೊ ಓನ್ಲಿ ಬಿಕಾಸ್ ಆಫ್ ದಟ್ ಲೈಕ್ non-UWL ಸ್ಟೂಡೆಂಟ್ ಆಗಬೇಕಾಯಿತು. ಬಟ್ non-UWL ಸ್ಟೂಡೆಂಟ್ ಆದ್ರೂ IGNOU ಅಂತ ನಿಮಗೆ ಡಿಗ್ರಿ ಕೋರ್ಸ್ ಇರುತ್ತೆ. ಸೊ ಬಿ ಅ ಗ್ರ್ಯಾಜುಯೇಟ್, ನೀವು IGNOUದು ಎಕ್ಸಾಮ್ ತೊಗೊಂಡು IGNOUದು ಎಕ್ಸಾಮ್ 3 years ಬರೆದ್ರೆ ಯು ವಿಲ್ ಬಿ ಗ್ರ್ಯಾಜುಯೇಟೆಡ್ ಆ್ಯಂಡ್ ನಿಮಗೊಂದು ಡಿಗ್ರಿ ಸಿಗುತ್ತೆ. ದಟ್ ಈಸ್ ಇಂಡಿಯನ್ ಡಿಗ್ರಿ. ಇಲ್ಲ ನಿಮಗೆ UWL ಅಂದರೆ ಇದು ಇಂಟರ್ನ್ಯಾಷನಲ್ ಡಿಗ್ರಿ, ಒಂದು ಇಂಡಿಯನ್ ಡಿಗ್ರಿ ಮತ್ತು ಒಂದು ಕಾಲೇಜ್ದು ಸರ್ಟಿಫಿಕೇಟ್, ಇದು 3 ಸಿಗುತ್ತೆ. ಬಟ್ ಇವಾಗ ರೈಟ್ ನಾವು 2026 ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಚೇಂಜ್. ಸೊ ನಾನು ಜಾಯ್ನ್ ಆಗಿದ್ದು 2023 ಅವಾಗ ತುಂಬ ಥಿಂಗ್ಸ್ ಡಿಫ್ರೆಂಟ್ ಇತ್ತು. ಸೊ ಇವಾಗ ನೀವು ನೋಡಬೇಕಾದ್ರೆ ಲೈಕ್ ಕಾಲೇಜಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ಲೈಕ್ ಇವಾಗ ಏನು ಅಪ್ಡೇಟ್ ಎಲ್ಲ ಆಗಿದೆ ಅಂತ ತಿಳ್ಕೊಂಡು. ಬಟ್ ನಾನು ತೊಗೊಂಡಿದ್ದು non-UWL, ಅದ್ರ ಜೊತೆ ಐ ಆಮ್ ಡೂಯಿಂಗ್ IGNOU. ಸೊ ಐ ವಿಲ್ ಗೆಟ್ ಬೋತ್ ಕಾಲೇಜ್ ಸರ್ಟಿಫಿಕೇಟ್, ಡಿಪ್ಲೊಮೊ ಆ್ಯಂಡ್ ಡಿಗ್ರಿ. ಸೊ 3 ಕೂಡ ನಂಗೆ ಸಿಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಇಟ್ ಕಂಪಲ್ಸರಿ ಟು ಡೂ ಇಂಟರ್ನ್ಶಿಪ್ ಇನ್ ಅಬ್ರಾಡ್ ಅಂತ ಕೇಳಿರ್ತಾರೆ, ಆ್ಯಂಡ್ ಇಸ್ ಇಟ್ ವರ್ತ್ ಅಂತ. ಸೊ ಅಬ್ರಾಡಲ್ಲಿ ಇಂಟರ್ನ್ಶಿಪ್ ಮಾಡೋದು ವಾಸ್ ಮೈ ಡಿಸಿಷನ್. ಇಟ್ ವಾಸ್ ಕಂಪ್ಲೀಟ್ಲಿ ಮೈನ್. ಇವಾಗ ತುಂಬ ಜನ ಇಂಡಿಯಲ್ಲಿ ಮಾಡಿದ್ರು ಮತ್ತು ಇಂಡಿಯಲ್ಲೇ ಬೇರೆ ಬೇರೆ ಸ್ಟೇಟ್ಸಲ್ಲಿ ಮಾಡಿದ್ರು. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ನಿಮ್ಗೆ ಎಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ನೋ ಒನ್ ಫೋರ್ಸಸ್ ಯು ಅಲ್ಲೇ ಹೋಗಬೇಕು, ಇಲ್ಲೇ ಮಾಡಬೇಕು, ಅಲ್ಲೇ ಇರಬೇಕು. ನೋ ಒನ್ ಫೋರ್ಸಸ್ ಯು. ಇಟ್ಸ್ ಕಂಪ್ಲೀಟ್ಲಿ ಆನ್ ಯು ಆ್ಯಂಡ್ ಯೋರ್ ಫ್ಯಾಮಿಲಿ. ನಿಮ್ಗೆ ಎಲ್ಲಿ ಇಷ್ಟ ಇರುತ್ತೆ ಅಲ್ಲಿ ಮಾಡ್ಕೋಬೋದು. ಬಟ್ ನಂಗೆ ಏನಂದರೆ ಫ್ರಾನ್ಸಲ್ಲಿ ಮಾಡಿದ್ರೆ ಬಿಕಾಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇಸ್ ಫ್ರಮ್ ದೇರ್. ಲೈಕ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸ್ಪೆಷಲೈಸೇಷನ್ ಅಥವಾ ಆ ಸಬ್ಜೆಕ್ಟ್ ಬಂದಿರೋದೇ ಫ್ರಾನ್ಸಿಂದ, ದಟ್ ಯುರೋಪ್ ಕಂಟ್ರಿಯಿಂದ. ಸೊ ಅದಕ್ಕೆ ಐ ಫೆಲ್ಟ್ ಅಲ್ಲಿ ಹೋಗಿ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ನಾಲೆಜ್ ಸಿಗುತ್ತೆ, ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ದಂಗೆ ಇರುತ್ತೆ. ಆ್ಯಂಡ್ 1-6 months ಫ್ಲೈಯಿಂಗ್ ಅವೇ ಫ್ರಮ್ ಯುವರ್ ಓನ್ ಕಂಟ್ರಿ, ನಿಮಗೆ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಯು ಕ್ಯಾನ್ ಚೂಸ್ ಇಂಟರ್ನ್ಶಿಪ್ ಇನ್ ಅಬ್ರಾಡ್ ಆರ್ ಇಲ್ಲಿ ಕೂಡ ಮಾಡ್ಬೋದು. ಬಟ್ ನನ್ನ ಕೇಳೋದಾದರೆ ಮೈ ಪರ್ಸ್ನಲ್ ಒಪಿನಿಯನ್, ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಇದೆ ಮತ್ತು ಅಲ್ಲಿ ಹೋಗಬೇಕು ಅಂತ ನಿಮಗೆ ಪರ್ಸ್ನಲ್ ಆಗಿ ಚಾಯ್ಸ್ ಇದೆ, ನಿಮ್ಗೆ ಆಸೆ ಇದೆ ಅಲ್ಲಿ ಹೋಗ್ಬಿಟ್ಟು ಮಾಡೋಕ್ಕೆ, ಮತ್ತು ಎಷ್ಟು ಕಷ್ಟ ಬಂದ್ರೂ ಫೇಸ್ ಮಾಡ್ಕೊಂಡು ಅಲ್ಲಿ 6 months ಕಂಪ್ಲೀಟ್ ಮಾಡ್ಕೊಬರ್ತೀರಾ ಅಂತೆಲ್ಲ ನಿಮ್ಮ ಮೇಲೆ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಚೂಸ್ ಇಂಟರ್ನ್ಯಾಷನಲ್. ಇಲ್ಲ ನಮಗೆ ಡೆಮೋಸ್ಟಿಕಲ್ಲೇ ಮಾಡಬೇಕು ಮತ್ತು ಮನೇಲೆಲ್ಲ ಹೋಗ್ತಿಲ್ಲ, ಅಥವಾ ನಿಮಗೂ ಕೂಡ ಅಲ್ಲೇ ಹೋಗಿ ಮಾಡೋದು ಇಲ್ಲೇ ಮಾಡ್ತೀನಿ ಅಂತಂದರೆ ಇಲ್ಲೂ ಮಾಡ್ಬೋದು. ಬೋತ್ ಆರ್ ಸೇಮ್, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇವಾಗ ನೀವು ರೆಸ್ಯೂಮ್ ಕ್ರಿಯೇಟ್ ಮಾಡೋದಾಗಲಿ ಅಥವಾ ಜಾಬ್ಸ್ಗೆಲ್ಲ ಅಪ್ಲೈ ಮಾಡೋದಾದರೆ ಅದಕ್ಕೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಯು ಕ್ಯಾನ್ ಚೆಕ್ ಅಕಾರ್ಡಿಂಗ್ ಟು ಯುವರ್ ಪೊಟೆನ್ಷಿಯಲ್ ಆ್ಯಸ್ ಯು ವಿಶ್. ಬಟ್ ಇಸ್ ಇಟ್ ವರ್ತ್ ಅಂತ ಕೇಳೋದಾದರೆ ಎಸ್, ಇಟ್ಸ್ 100% ವರ್ತ್. ನೀವು ಅಷ್ಟು ದೂರ ಹೋಗಿ ಬಂದಿರ್ತೀರಾ, ಅದಕ್ಕಂತ ಒಂದು ನೇಮ್ ಇರುತ್ತೆ. ಈ ಕಂಟ್ರಿಯಲ್ಲಿ ನಿಮ್ಗೆ ಎಷ್ಟೇ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಫುಡ್ಸ್ ಮಾಡ್ತಿದ್ರು ಕೂಡ ಅಲ್ಲಿ ಹೋಗಿ ಫ್ರಮ್ ಸ್ಕ್ರ್ಯಾಚ್ ಅವ್ರು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ಮತ್ತು ಕಣ್ಣಾರೆ ನೋಡಿ ಕಲ್ತ್ಕೊಂಡು ಬರೋದಿದೆಯಲ್ಲ, ದಟ್ ಈಸ್ ಸೋ ಡಿಫ್ರೆಂಟ್ ಫ್ರಮ್ ಹಿಯರ್. ಸೊ ಇಲ್ಲಿ ಅವ್ರು ಎಷ್ಟೇ ಏನೇ ಕರೆಕ್ಟಾಗಿ 100% ಕರೆಕ್ಟ್ ಮಾಡಿದ್ರು 0.1% ಆದರೂ ಅಲ್ಲಿಂದು ಅಥೆಂಟಿಸಿಟಿ ಡಿಫರ್ ಆಗುತ್ತೆ. ಸೊ ಇಟ್ ಈಸ್ ವರ್ತ್. ನೀವು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಎಲ್ಲ ಹೋಗ್ತಿದ್ದೀರ ಅಂದರೆ ಇಟ್ ವಿಲ್ 100% ಬಿ ವರ್ತ್. ಸೊ ಯಾ, ಇಂಟರ್ನ್ಶಿಪ್ಗೆ ಇಂಟರ್ನ್ಯಾಷನಲ್ ವೀಸಾ ಪ್ರಾಸೆಸ್ ಅಂತ ಕೇಳ್ತಿದ್ದೀರಾ. ಇಂಟರ್ನ್ಯಾಷನಲ್ಗೆ ವೀಸಾ ಪ್ರಾಸೆಸ್ ನಮಗೆ ಬಂದ್ಬಿಟ್ಟು ಒಂದು ಏಜೆನ್ಸಿ ಟೈ ಆಗಿತ್ತು ಕಾಲೇಜ್ ಜೊತೆ. ಬೇರೆ ಕಂಟ್ರಿಯಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂತ ಅಪ್ರೋಚ್ ಆದಮೇಲೆ ದೇ ವಿಲ್ ಗಿವ್ ಯು ನಂಬರ್ ಆಫ್ ಥಿಂಗ್ಸ್. ಅದರ ಲಿಸ್ಟ್ ಪ್ರಕಾರ ನಿಮ್ಮದು ಎಲ್ಲ ಇನ್ಫಾರ್ಮೇಷನ್ಸ್ನ ಕಳಿಸ್ಬೇಕು. ಅಪ್ರೋಚ್ ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಎಲ್ಲ ಕೊಡ್ತಾರೆ, ಮತ್ತು ಅದರಲ್ಲಿ ನೀವು ಫುಲ್ ಚೆನ್ನಾಗಿ ರಿಸರ್ಚ್ ಮಾಡಿ ನಿಮ್ಗೆ ಯಾವ ಪ್ರಾಪರ್ಟಿ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಓಕೆ ಅಂತ ಅಂದಮೇಲೆ ಆಮೇಲೆ CDS ಬರುತ್ತೆ, ಕನ್ಫರ್ಮೇಷನ್ ಮೇಲ್ ಬರುತ್ತೆ, ಕನ್ಫರ್ಮೇಷನ್ ಲೆಟರ್ ಮಾಡೋಕ್ಕೆ ಅಕಾಮಿಡೇಷನ್ ಲೆಟರ್. ಸೊ ಈ ಥರ ಸುಮಾರು ಪ್ರಾಸೆಸ್ ಇರುತ್ತೆ. ಎಲ್ಲ ಏಜೆನ್ಸಿ ಅನ್ನೋದೇನಿರುತ್ತೆ ಅದರಲ್ಲಿ ಯಾರಾದರೂ 1 person ನಿಮಗೆ ಕಾನ್ಸ್ಟೆಂಟಾಗಿ ಕೋಆರ್ಡಿನೇಟ್ ಮಾಡ್ತಿರ್ತಾರೆ. ಸೊ ಅವ್ರ ಹತ್ರ ಮಾತಾಡಿಕೊಂಡು ನೀವು ಮಾಡ್ಬೋದು. ಈವನ್ ಇನ್ ಫ್ಯೂಚರ್ ಇಫ್ ಐ ಆಮ್ ಗೋಯಿಂಗ್ ಟು ಎನಿ ಅದರ್ ಕಂಟ್ರಿ ಆ್ಯಂಡ್ ವಾಂಟ್ ಟು ಕಂಟಿನ್ಯೂ ಮೈ ಜಾಬ್ ಆರ್ ಡೂ ಸಮಥಿಂಗ್, ನಾನು ಅದೇ ಏಜೆನ್ಸಿನ ಚೂಸ್ ಮಾಡ್ತೀನಿ ಬಿಕಾಸ್ ಇಟ್ ವಾಸ್ ಈಸಿ ಫಾರ್ ಮೀ. ನನ್ನ ಪರ್ಸ್ನಲಾಗಿ ಕೇಳಿದ್ರೆ ಇಟ್ ವಾಸ್ ಡೆಫಿನೆಟ್ಲಿ ಈಸಿ ಜಾಬ್. ಮತ್ತು ನಾನು ಏನೋ ತುಂಬ ಫಾಲೋ ಅಪ್ ಮಾಡಬೇಕು ಅಥವಾ ನಾನು ಹೇಳಿದ್ರೆ ಅವ್ರೇನು ಕೇಳ್ತಾ ಇಲ್ಲ ಆ ಥರ ಏನೂ ಅನಿಸಿಲ್ಲ. ಇಟ್ ವಾಸ್ ಕ್ವಿಕ್, ನೈಸ್. ಸೊ ನಿಮಗೆ IHMಗೆ ಹೋದರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಆ ಏಜೆನ್ಸಿ ಯಾವುದು ಏನು ಅಂತ ಅಂದ್ಬಿಟ್ಟು. ಬಟ್ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಪರ್ಸ್ನಲಾಗಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು. ಬಟ್ ಇನ್ ಮೈ ಕೇಸ್ ಇಟ್ ವಾಸ್ ನಾಟ್ ದ ಸೇಮ್. ಸೊ ಅದಕ್ಕೆ ನಾನು ಪ್ರಾಪರಾಗಿ ಜಡ್ಜ್ ಮಾಡಿ ಹೇಳೋಕ್ಕಾಗಲ್ಲ ಅವ್ರು ಕರೆಕ್ಟಾಗಿ ಮಾಡ್ತಾರೋ ಇಲ್ಲ ಅಂತ. ಬಟ್ ನನ್ನ ಕೇಸ್ ನಾನು ತೊಗೊಂಡ್ರೆ ಇಟ್ ವಾಸ್ ಆಲ್ ಸ್ಮೂತ್ ಆ್ಯಂಡ್ ನೈಸ್. ವೀಸಾ ಪ್ರೊಸೆಸ್ ಸ್ಮೂತಾಗಿತ್ತು. ನಾನು ಹೋಗಿ ತನಕ ಎಲ್ಲ ಸ್ಮೂತಾಗಿತ್ತು. ಎಲ್ಲ ಥರ ಕೋಆರ್ಡಿನೇಟ್ ಮಾಡ್ತಿದ್ರು, ಮತ್ತು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಆ್ಯಂಡ್ ಇಫ್ ಯು ಗೈಸ್ ನೋ, ನಾನು ತುಂಬ ಸತಿ ಹಾಸ್ಪಿಟಲ್ಗೆಲ್ಲ ಹೋಗ್ತಿದ್ದೆ ಬರ್ತಿದ್ದೆ. ಸೊ ಅದಕ್ಕೆಲ್ಲ ಅವರು ಫಾಲೋ ಅಪ್ ಮಾಡ್ತಿದ್ದೆ.
ಮಾಡ್ತಿದ್ರು ಆ್ಯಂಡ್ ದ ಕೋರ್ಡಿನೇಷನ್ ವಾಸ್ ರಿಯಲಿ ಗುಡ್. ಸೊ ಅದಕ್ಕೆ ಅವರು ನನಗೆಲ್ಲ ಮಾಡಿಕೊಟ್ಟಿದ್ದು. ಬಿಕಾಸ್ ಆಫ್ ದೆಮ್ ಇಟ್ ವಾಸ್ ವೆರಿ ಸ್ಮೂತ್. ಸೊ ಪೇಮೆಂಟ್ಸ್ನ ಮಾಡೋವಾಗೂ ಕೂಡ ಅವರೇ ನಮಗೆ ಎಲ್ಲ ಫಾಲೋ ಮಾಡ್ತಿರ್ತಾರೆ. ಇವಾಗ ವೀಸಾ ಪ್ರೊಸೆಸ್ಗೆ ಎಷ್ಟು ಪೇ ಮಾಡಬೇಕು ಅಂತ ಇರುತ್ತೆ, ಮತ್ತು ವೀಸಾ ಸ್ಲಾಟ್ ಬುಕ್ ಮಾಡೋದು ಎಲ್ಲ ಅವರೇ ನಮಗೆ ಗೈಡ್ ಮಾಡ್ತಾರೆ. ಯು ಕ್ಯಾನ್ ಡೂ ಅಕಾರ್ಡಿಂಗ್ ಟು ದಟ್. ನಾವೇ ಓನಾಗಿ ಮಾಡ್ಕೋಬೇಕಂದ್ರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಫಸ್ಟ್ ಟೈಮ್ ನೀವೆಲ್ಲ ಮಾಡ್ತಿದ್ದೀರಾ ಅಂತಂದರೆ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಡಿಫ್ರೆಂಟ್. ಸೊ ಅಂಥವ್ರು ಯಾರಾದರೂ ನಿಮಗೆ ಗೈಡ್ ಮಾಡೋರಿದ್ರೆ ಇಟ್ ವಿಲ್ ಗೋ ಸ್ಮೂತ್ ಆ್ಯಂಡ್ ಈಸಿ. ನೆಕ್ಸ್ಟ್ ಬಂದ್ಬಿಟ್ಟು ವಿಚ್ ಕಂಟ್ರಿ ಇಸ್ ಬೆಸ್ಟ್ ಫಾರ್ IT ಇಂಟರ್ನ್ಶಿಪ್. ವಿಚ್ ಕಂಟ್ರಿ ಇಸ್ ಬೆಸ್ಟ್ ಅಂತಂದರೆ ನನ್ನ ಕೇಳಿದ್ರೆ ಇಟ್ಸ್ ಆಬ್ವಿಯಸ್ಲಿ ಫ್ರಾನ್ಸ್. ಬಿಕಾಸ್ ನಾನು ಅಲ್ಲಿ ಹೋಗಿ ಬಂದಿದ್ದೀನಿ. ಯು ಕ್ಯಾನ್ ಎಕ್ಸ್ಪ್ಲೋರ್, ಯು ಕ್ಯಾನ್ ಡೂ ಬೆಸ್ಟ್ ಆಫ್ ಇಟ್. ತುಂಬ 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 ಎಕ್ಸ್ಪ್ಲೋರ್ ಮಾಡ್ಬೋದು. ಎಷ್ಟೊಂದು ಸಿಟೀಸ್ ಇದೆ, ಎಷ್ಟೊಂದು ಕಂಟ್ರೀಸ್ ಇದೆ. ಅಕ್ಕಪಕ್ಕ ಒಂದು ವೀಸಾ ಇರುತ್ತೆ, ನೀವು 16 ಕಂಟ್ರೀಸನ್ನು ವಿಸಿಟ್ ಮಾಡ್ಬೋದು ನಿಮ್ಮನ್ನೆಲ್ಲ ಬಿಟ್ಟರೆ. ಆರಾಮಾಗಿ ಯು ಕ್ಯಾನ್ ಹ್ಯಾವ್ ಅ ಬ್ಯೂಟಿಫುಲ್ ಲೈಫ್. ಅಷ್ಟೊಂದು ಪ್ರೆಷರ್ ಇರಲ್ಲ. ಪೀಪಲ್ ಆರ್ ಆಲ್ಸೋ ಕೈಂಡ್. ಸಮ್ಟೈಮ್ಸ್ ಸ್ವಲ್ಪ ರೇಸಿಸಮ್ ಎಲ್ಲ ಇರುತ್ತೆ, ಬಟ್ ಅದನ್ನೆಲ್ಲ ಫೇಸ್ ಮಾಡಲೇಬೇಕಾಗುತ್ತೆ ಬೇರೆ ಕಂಟ್ರಿಗೆ ಹೋದ್ಮೇಲೆ. ಸೊ ಅದೆಲ್ಲ ಇರುತ್ತೆ. ಬಟ್ ಅದರ್ ದೆನ್ ದಟ್ ಯುರೋಪ್ ಇಸ್ ಬೆಸ್ಟ್. ನೀವು ಫ್ರಾನ್ಸಲ್ಲಿ ಮಾಡ್ಬೋದು, ಪ್ಯಾರಿಸಲ್ಲಿ ಮಾಡ್ಬೋದು, ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡ್ಬೋದು, ಜರ್ಮನಿಯಲ್ಲಿ ಮಾಡ್ಬೋದು. ಡೂ ಯೋರ್ ಬೆಸ್ಟ್ ಇನ್ ಯುರೋಪ್ ಕಂಟ್ರಿ. ಸೊ ನನ್ನ ಕೇಳೋದಾದರೆ ಬೆಸ್ಟ್ ಇಸ್ ಫ್ರಾನ್ಸ್. ಪ್ಲೀಸ್ ವಿಸಿಟ್ ಫ್ರಾನ್ಸ್. ಇಟ್ಸ್ ಲೈಕ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ನೀವು ಜಾಬ್ ಹೋಗ್ತಿರೋ ಬಿಡ್ತಿರೋ, ಅಥವಾ ನಿಮ್ಮ ಫ್ಯೂಚರಲ್ಲಿ ಏನು ಮಾಡ್ತಿರೋ ಬಿಡ್ತಿರೋ, ಬಟ್ ಇಂಟರ್ನ್ಶಿಪ್ಗೆ ಇಫ್ ಯು ಚೂಸ್ ದ್ಯಾಟ್ ಯು ವಿಲ್ ಡೆಫಿನೆಟ್ಲಿ ಲರ್ನ್ ಸೋ ಮೆನಿ ಥಿಂಗ್ಸ್. ನಿಮಗೆ ಆ ಎಜುಕೇಷನ್ ಬಗ್ಗೆ ಮಾತ್ರ ಅಂತ ನಾನು ಹೇಳ್ತಿಲ್ಲ. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮ್ಮ ಡೈಲಿ ಲೈಫಲ್ಲೂ ಕೂಡ ತುಂಬ ಥಿಂಗ್ಸ್ನ ನೀವು ಕಲ್ತ್ಕೊತೀರಾ. ದ ಕಲ್ಚರ್ ಓವರ್ ದೇರ್ ಇಸ್ ಸೋ ಪೀಸ್ ನೈಸ್. ಸೊ ಇಫ್ ಎನಿಬಡಿ ಆಸ್ಕ್ ನೀವು ತಿರ್ಗಾ ಯಾವ ಕಂಟ್ರಿಗೆ ಹೋಗಬೇಕು ಅಂತಂದರೆ ಐ ವಿಲ್ ಚೂಸ್ ಫ್ರಾನ್ಸ್. ಪೇಯಿಂಗ್ ಆಲ್ಸೋ ವಾಸ್ ಗುಡ್ ಗೈಸ್. ಇಟ್ ವಾಸ್ ನಾಟ್ ಬೆಸ್ಟ್ ಆರ್ ಸಮಥಿಂಗ್ ಹೈ ಅಂತ, ಡೀಸೆಂಟ್ ಆಗಿತ್ತು. ಆ್ಯಸ್ ಅ IT ಇಂಟರ್ನ್ ಟ್ರೈನಿಯಾಗಿ ನೀವು ಹೋಗ್ತಿದ್ರೆ ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್. ಸೊ ನನಗೆ ಕೇಳೋದಾದರೆ ದಟ್ ವಾಸ್ ದ ಬೆಸ್ಟ್. ಬಿಕಾಸ್ ನಾನು ಅದು ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ. ಸೊ ದಟ್ ವಾಸ್ ದ ಬೆಸ್ಟ್. ಆ್ಯಂಡ್ ಜಾಬ್ ಆಪರ್ಚುನಿಟೀಸ್ ವಿತ್ ಸ್ಯಾಲರಿ ಇಂಡಿಯಾ ವರ್ಸಸ್ ಅದರ್ ಕಂಟ್ರಿ. ಪ್ಲೇಸ್ಮೆಂಟ್ ಬಗ್ಗೆ ಕೇಳೋದಾದರೆ 100% ಪ್ಲೇಸ್ಮೆಂಟ್ ಇರುತ್ತೆ. 100% ಪ್ಲೇಸ್ಮೆಂಟ್ ಇರುತ್ತೆ ಫ್ರಮ್ IIHM, ನೋ ಡೌಟ್. ಬಿಕಾಸ್ IIHM ಇಸ್ ಲೈಕ್ ಪ್ಲೇಸ್ಮೆಂಟ್ಸ್ಗೆ ತುಂಬ ಪ್ರಾಪರ್ಟೀಸ್ ಬರ್ತಾ ಇರುತ್ತೆ. ತುಂಬ ಜನ ಅಪ್ರೋಚ್ ಆಗ್ತಾರೆ. ಆ್ಯಂಡ್ ತುಂಬ ಜನ ಪ್ಲೇಸ್ಮೆಂಟ್ಸ್ಗೆಲ್ಲ ಹೋಗಿ ಎಷ್ಟೊಂದು ಜನ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಕಾಲೇಜಲ್ಲಿ. ಸೊ 100% ಪ್ಲೇಸ್ಮೆಂಟ್ಸಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ದಟ್ ಐ ಕ್ಯಾನ್ ಅಶ್ಯೂರ್. ಯಾಕಂತಂದರೆ ನಾನೇ ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಪ್ಲೇಸ್ಮೆಂಟ್ಸ್ಗೆ ಹೋಗಿರೋರಿಗೆ ಎಲ್ಲರಿಗೂ ಜಾಬ್ ಸಿಕ್ಕಿದೆ. ವೆನ್ ಐ ಸಿ ಮೈ ಕ್ಲಾಸ್ಮೇಟ್ಸ್ ಆರ್ ಮೈ ಗ್ರೂಪ್ ಮೇಟ್ಸ್ ಎಲ್ಲರೂ ಕೂಡ ಎಷ್ಟೊಂದು ಜನಕ್ಕೆ ಜಾಬ್ ಸಿಕ್ಕಿದೆ. ಆ್ಯಂಡ್ ಸ್ಯಾಲರಿ ಬಗ್ಗೆ ಕೇಳೋದಾದರೆ ಬೇರೆ ಕಂಟ್ರಿಗಿಂತ ಸ್ವಲ್ಪ ಇಂಡಿಯಾಲಿ ಕಮ್ಮಿ. ನಮಗೆ ಬೇರೆ ಕಂಟ್ರಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಬೇಸಿಕ್ ಸ್ಯಾಲರಿಯಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅದರ್ ಕಂಟ್ರಿಯಲ್ಲಿ ಜಾಸ್ತಿ ಸ್ಯಾಲರಿ ಇದೆ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಕೆನ್ ವೆಜಿಟೇರಿಯನ್ ಜಾಯಿನ್ IIHM. ಎಸ್ ಅಫ್ಕೋರ್ಸ್ ವೆಜಿಟೇರಿಯನ್ ಜಾಯ್ನ್ ಆಗ್ಬೋದು. ತುಂಬ ಜನ ವೆಜಿಟೇರಿಯನ್ಸ್ ಇದ್ದಾರೆ ನಮ್ಮ ಕಾಲೇಜಲ್ಲೇ. ಬಟ್ ಅವರು ಮೀಟ್ನೆಲ್ಲ ಮುಟ್ಟಕ್ಕೆ ಅನ್ಕೋತಾ ಇರ್ತಾರೆ. ಬಟ್ ಸ್ಟಾರ್ಟಿಂಗ್ ಆ ಥರ ಇರುತ್ತೆ. ಬಟ್ ಹೋಗ್ತಾ 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 ಎವ್ರಿಥಿಂಗ್ ಇಸ್ ಫುಡ್. ವೆನ್ ಯು ಎಂಟರ್ ದಿಸ್ ಫೀಲ್ಡ್, ಇವಾಗ ಎಕ್ಸಾಂಪಲ್ ನನ್ನೇ ತೊಗೊಂಡ್ರೆ ನಾನು ಬೀಫ್ ತಿನ್ನಲ್ಲ, ಪೋಕ್ ತಿನ್ನಲ್ಲ, ಅದ್ರ ಜೊತೆಗೆ ಏನು ತಿನ್ನಲ್ಲ, ಆಸ್ಟ್ರಿಚ್, ಡಕ್ ಇದೆಲ್ಲ ನಾನು ತಿನ್ನಲ್ಲ. ಬಟ್ ಇದನ್ನೆಲ್ಲ ನಾನು ಕುಕ್ ಮಾಡ್ತೀನಿ, ನಾನು ಪ್ರಿಪೇರ್ ಮಾಡ್ತೀನಿ, ಅದನ್ನು ಡಿಬೋನ್ ಮಾಡ್ತೀನಿ, ಅದನ್ನು ಸ್ಟೇಕ್ ಎಲ್ಲ ಮಾಡ್ತೀನಿ, ಕುಕ್ ಮಾಡ್ತೀನಿ. ನಾನು ಕೂಡ ಎಷ್ಟೊಂದು ಡಿಶಸ್ನ ಪ್ರಿಪೇರ್ ಮಾಡ್ತೀನಿ ವಿಚ್ ಐ ಡೋಂಟ್ ಈಟ್. ಆ್ಯಂಡ್ ಲಾಸ್ಟ್ ಅದು ಎಲ್ಲ ಕ್ಲೀನಾಗಿದೆ ನಾನೇ ಮಾಡಿದ್ದೀನಿ ಅಂತಂದ್ರಾಗ ಮಾತ್ರ ನಾನು ಟೇಸ್ಟ್ ಮಾಡ್ತಿದ್ದಿತ್ತು. ಬಟ್ ಟೇಸ್ಟಿಂಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇವನ್ ಇಫ್ ಯು ಆರ್ ವೆಜಿಟೇರಿಯನ್ ನೀವು ಟೇಸ್ಟ್ ಮಾಡಬೇಕಾಗುತ್ತೆ. ಬಟ್ ಯಾರು ನಿಮ್ಮನ್ನ ಫೋರ್ಸ್ ಮಾಡಲ್ಲ. ಬಟ್ ಟು ನೋ ದ ಫ್ಲೇವರ್, ಟು ನೋ ದ ಸ್ಟ್ರಕ್ಚರ್ ಆಫ್ ಇಟ್, ಟು ನೋ ದ ಟೇಸ್ಟ್, ಲೈಕ್ ಹೌ ಇಟ್ ಹ್ಯಾಸ್ ಟು ಟರ್ನ್ ಔಟ್, ಎಕ್ಸಾಕ್ಟ್ ಹಾಗೆ ಆಗಿದೆಯಾ ಅಂತೆಲ್ಲ ನೋಡೋಕ್ಕೆ ಟೇಸ್ಟಿಂಗ್ ಇಸ್ ಸೋ ಇಂಪಾರ್ಟೆಂಟ್. ಇವನ್ ಇಫ್ ಯು ಆರ್ ವೆಜಿಟೇರಿಯನ್, like I prefer you guys to taste because your profession is separate and your lifestyle is separate. So you can't do the things like oh ನಾನು ವೆಜಿಟೇರಿಯನ್ ನಾನು ಟೇಸ್ಟ್ ಮಾಡೋಕ್ಕಾಗಲ್ಲ ಅಂತ. ಮತ್ತು ನೀವು ನಿಮ್ಮ ಪ್ಯಾಷನ್ ಅಥವಾ ಇದನ್ನು ನೀವು ಪ್ರೊಫೆಷನಾಗಿ ತೊಗೋಬೇಕು ಅಂತ ತಾನೇ ಜಾಯ್ನ್ ಆಗಿರ್ತೀರಾ. ಯು ಕಾಂಟ್ ಡೂ ದ್ಯಾಟ್ ಆ ಥರ. ಆ್ಯಂಡ್ ನೆಕ್ಸ್ಟ್ ಮೆನ್ಷನ್ ಡಿಫಿಕಲ್ಟೀಸ್ ಯು ಫೇಸ್ಡ್ ವಿತ್ IIHM. ನನಗೆ ವಿತ್ IIHM ಅಂತ ಏನಿಲ್ಲ, ಬಟ್ ದ ಕೋರ್ಸ್ 3 years ಕಾನ್ಸ್ಟೆಂಟಾಗಿ ಹ್ಯಾವಿಂಗ್ ದ ಸೇಮ್ ಇಂಟ್ರೆಸ್ಟ್, ಫೋಕಸ್ ಆನ್ ಯೋರ್ ಫೀಲ್ಡ್ ಇಸ್ ಆ್ಯಕ್ಚುಲಿ ನಾಟ್ ದ್ಯಾಟ್ ಈಸಿ. ಬೇರೆ ಯಾವುದಾದ್ರೂ ಫೀಲ್ಡ್ ತೊಗೊಳ್ಳಿ, ಬೀಯಿಂಗ್ ಅ ಶೆಫ್ ಇಸ್ ಲಿಟಲ್ ಡಿಫಿಕಲ್ಟ್ ಬಿಕಾಸ್ ಇದರಲ್ಲಿ ನಿಮ್ಮ ಮ್ಯಾನ್ ಪವರ್ ತುಂಬ ಜಾಸ್ತಿ ಬೇಕಾಗಿರುತ್ತೆ. ಕಂಟಿನ್ಯೂಸ್ ಹಾಟ್ ಸ್ವೆಟ್ ಸ್ಟೀಮಲ್ಲಿ ನೀವು ಸರ್ವೈವ್ ಮಾಡಬೇಕಾಗುತ್ತೆ. ಕೆಲವೊಂದು ದಿನ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಂದು ದಿನ ಇಂಟ್ರೆಸ್ಟ್ ಇರಲ್ಲ, ಕೆಲವೊಂದು ದಿನ ನಿಮಗೆ ಇದು ಏನು ಮಾಡ್ತಾಯಿದ್ದೀನಿ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಸೊಸೈಟಿ ಆಲ್ಸೋ ಕಮ್ಸ್ ಇನ್ ಬಿಟ್ವೀನ್. ಸೊಸೈಟಿ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಅಂತ ನಾನು ಹೇಳಲ್ಲ, ಬಟ್ ಇಟ್ ಡೆಫಿನೆಟ್ಲಿ ಪ್ಲೇಸ್ ಅ ರೋಲ್. ತುಂಬ ಜನ ಇವಾಗ ಒಳ್ಳೆಯವ್ರು ಹೇಳೋರು ಒಂದು 100 ಜನ ಇರ್ತಾರೆ,
ಬಟ್ 1000 ಜನ ಅದೇನು ಮಾಡ್ತಿದ್ಯಾ, ಅದು ಹೆಂಗೆ ಮಾಡ್ತಿದ್ಯಾ, ಇದರಲ್ಲಿ ಫ್ಯೂಚರ್ ಇರುತ್ತಾ, ಹಾಂ ಬ್ಲಾ 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 ಅಂತೆಲ್ಲ ಮಾತಾಡೋರು ತುಂಬ ಜನ ಇರ್ತಾರೆ. ಬಟ್ ಬಿ ಸೋ ಕಾನ್ಫಿಡೆಂಟ್. ನೀವು ಇವಾಗ ಚೂಸ್ ಮಾಡಿರೋದು, ಇವಾಗ ಸೋ ಮೆನಿ ಆಫ್ ಯು ವಿಲ್ ಮೆಸೇಜ್ ಮೀ ಟೆಲಿಂಗ್ ದಟ್ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಜಾಯ್ನ್ ಆಗಬೇಕು. ನೀವೇ ನನಗೆ ಇನ್ಸ್ಪಿರೇಷನ್ ಈ ಥರ ಕುಕಿಂಗ್ಗೆ ನನಗೆ ಇಂಟ್ರೆಸ್ಟ್ ಬಂದಿರೋದಕ್ಕೆ, ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಸೇರಿಬಿಟ್ಟು ಶೆಫ್ ಆಗಬೇಕು ಅಂತೆಲ್ಲ. ಸೊ ತುಂಬ ಇಂಟ್ರೆಸ್ಟ್ ಬಂದಿದೆ. ಜಸ್ಟ್ ಬಿಕಾಸ್ ಆಫ್ ಯು ನಮಗೆ ಇದು ಏನಂತ ಗೊತ್ತಾಗಿದೆ. ಥ್ಯಾಂಕ್ ಯು, ನೀವು ನನ್ನ ಇನ್ಸ್ಪಿರೇಷನ್ ಮೋಟಿವೇಟ್ ಮಾಡ್ತೀರಾ ಅಂತ ಎಲ್ಲ ತುಂಬ ಜನ ನನಗೆ DMs ಮಾಡ್ತೀರಾ, ಮೆಸೇಜಸ್ ಮಾಡ್ತೀರಾ. ಆ್ಯಂಡ್ ನಾಟ್ ನವ ಡೇಸ್, ಫ್ರಮ್ ದ ಬಿಗಿನಿಂಗ್ ಯು ಪೀಪಲ್ ಹ್ಯಾವ್ ಸೀನ್ ಮೈ ಹೋಟೆಲ್ ಮ್ಯಾನೇಜ್ಮೆಂಟ್ ಜರ್ನಿ ಕ್ಲೋಸ್ಲಿ. ಬಟ್ ನಾನು ಎಲ್ಲರಿಗೂ ಏನು ಸಜೆಸ್ಟ್ ಮಾಡೋದಂದರೆ, ನಿಮ್ಮದು ಏನಿದೆ ದಟ್ ದ ಗೋಲ್ ಏನಿದೆ ಅಲ್ಲ, ಅದ್ರ ಮೇಲೆ ನೀವು ಸ್ಟಿಕ್ ಆನ್ ಆಗಿ, ಹೌದು ನನಗೆ ಮಾಡಲೇಬೇಕು, ಯಾರು ಏನಾದರೂ ಅನ್ನಲಿ. ಮನೇಲಿ ಪೇರೆಂಟ್ಸೇ ಅಂತಾರೆ ಇನ್ನು ಅಡುಗೆ ಮಾಡೋಕ್ಕಲ್ಲಿ ಹೋಗ್ಬೇಕಾ ಅಂತ. ಬಟ್ ಅದನ್ನು ನೀವು ಜಾಸ್ತಿ ತಲೆಗೆ ಹಾಕೋದಿರ. ಡೂ ವಾಟ್ ಯು ವಾಂಟ್, ಡೂ ವಾಟ್ ಯುವರ್ ಹಾರ್ಟ್ ಸೇಸ್, ಡೂ ವಾಟ್ ಯುವರ್ ಮೈಂಡ್ ಸೇಸ್, ಜಸ್ಟ್ ಡೂ ವಾಟ್ ಯು ಲೈಕ್ ಟು ಡೂ, ನಾಟ್ ಬಿಕಾಸ್ ಸಂಬಡಿ ಈಸ್ ಫೋರ್ಸಿಂಗ್. ಇವಾಗ ನಾನೇನಾದರೂ 3 years ಮುಂಚೆ ನಮ್ಮ ಅಪ್ಪ ಅಮ್ಮ ನನ್ನ ಇಂಜಿನಿಯರಿಂಗ್ ಸೇರಿಸ್ಬಿಟ್ಟು ಇಂಜಿನಿಯರಿಂಗ್ ಮಾಡಿಸ್ತಾರೆ ಅಂತ ಅಂದಿದ್ದರೆ ಡೆಫಿನೆಟ್ಲಿ ಅ ಬಿಗ್ ನೋ. ಮೇ ಬಿ ಆಫ್ಟರ್ 2 years ಐ ವುಡ್ ಬಿ ಫೆಡ್ ಅಪ್ ಆಫ್ ದ ಥಿಂಗ್ಸ್ ಆ್ಯಂಡ್ ನಾನು ವಾಪಸ್ ಮನೆಗೆ ಬರ್ತಿದ್ದೆ. ದಿಸ್ ವುಡ್ ಬಿ ಮೈ ಕೇಸ್. ನೀವು ಎಷ್ಟೇ ಸ್ಟಬನ್ ಆಗಲಿ, ಬಿಕಾಸ್ ಅದು ನನ್ನ ಇಷ್ಟವಾಗಿ ನಾನು ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಸ್ಟ್ರಗಲ್ಸ್, ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗ್ತಿದೆ ಅಂದರೆ ಐ ವುಡ್ ಟೆಲ್ ನನಗೆ ಬೇಡ ಅಂತ ಅಂದ್ಬಿಟ್ಟು ನಾನು ಬರ್ತಾಯಿದ್ದೆ. ಆವಾಗ ಒಂದು ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದಾಗ್ತಿತ್ತು. ಬಟ್ ಇವಾಗ ಆಫ್ಟರ್ ಸೋ ಮೆನಿ ಹರ್ಡಲ್ಸ್, ಸೋ ಮೆನಿ ಥಿಂಗ್ಸ್ ದ್ಯಾಟ್ ಕಮ್ ಟು ಮೀ, ನಾನು ಅದೆಲ್ಲ ಫೇಸ್ ಮಾಡೋದು ರೆಡಿ. ಬಿಕಾಸ್ ಅದು ನನ್ನ ಚಾಯ್ಸ್, ನಾನು ಇಷ್ಟಪಟ್ಟು ನಾನು ಮಾಡಬೇಕು ಅಂತ ಅಂದ್ಕೊಂಡೆ, ಇಟ್ಸ್ ಮೈ ಚಾಯ್ಸ್. ಸೊ ಅದಕ್ಕೆ ನಾನು ಅಷ್ಟು ಬೇಗ ಕ್ವಿಕ್ಕಾಗಿ ಗಿವ್ ಅಪ್ ಮಾಡೋಕ್ಕೆ ರೆಡಿ ಇರಲ್ಲ, ನೋ ಮ್ಯಾಟರ್ ವಾಟ್ ಕಮ್ಸ್ ಟು ಯು. ಸೊ ಡಿಫಿಕಲ್ಟೀಸ್ ಅಂತ ಬರೋದಾದರೆ, ಲೈಕ್ ನನ್ನ ಕೇಸಲ್ಲಿ ಏನಾಯಿತು ಅಲ್ಟೆಲ್, ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ನ ಒಪ್ಸೋದು ವಾಸ್ ಅ ಲಿಟಲ್ ಡಿಫಿಕಲ್ಟ್ ಥಿಂಗ್. ಅದಾದಮೇಲೆ ಸೊಸೈಟಿ ಎಲ್ಲರೂ ಕೇಳ್ತಿದ್ದಾರೆ ಏನಾಗ್ತದೆ. ಕೆಲವೊಬ್ಬರಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆದರೆ ಸ್ವಲ್ಪ ನಾಲೆಜಬಲ್ ಪೀಪಲ್ಗೆ, ಸ್ವಲ್ಪ ಓದು ಬಗ್ಗೆ ಗಂಧ ಗಾಳಿ ಗೊತ್ತಿರೋರಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಅರ್ಥ ಆಗುತ್ತೆ. ಕೆಲವೊಬ್ಬರಿಗೆ ಏನದು ಅಂತ ಶಾಕಾಗಿ ಹೋಗ್ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಕೋರ್ಸ್ ಇರುತ್ತೆ ಅಂತೆಲ್ಲ ಶಾಕ್ ಆಗಿರೋ ನಾನೇ ಹತ್ತಿರದಿಂದ ನೋಡಿದ್ದೀನಿ. ಆ್ಯಂಡ್ ಐ ಲಿಟ್ರಲಿ ಡೋಂಟ್ ಅಟ್ ಆಲ್ ಕೇರ್ ಅಬೌಟ್ ಇಟ್. ನಾನು ಓದ್ತಿರೋದು, ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ತಿರೋದು, ಮೈ ಎನರ್ಜಿ ಈಸ್ ಗೋಯಿಂಗ್, ಮೈ ಫ್ಯೂಚರ್ ಇಸ್ ದಿಸ್ ಅಂತ ನಾನು ಅದನ್ನು ತುಂಬ ಕಾನ್ಸಂಟ್ರೇಟಾಗಿ ಫೋಕಸ್ಡಾಗಿ ನಾನು ಮಾಡ್ತಿರೋದು. ಯಾರೋ ಏನೋ ಮಾತು ಹೇಳೋದಕ್ಕೆ ನಾನು ತಲೆ ಕೆಡಿಸ್ಕೊಳೋದು ಇಲ್ಲ. ಮತ್ತು ನಾನು ನಿಮಗೂ ಕೂಡ ಅದು ಹೇಳೋದು, ಪ್ಲೀಸ್ ಡೋಂಟ್ ಗಿವ್ ಅ ಡ್ಯಾಮ್ ಟು ಎನಿಬಡೀಸ್ ವರ್ಡ್, ಬಿ ಇಟ್ ಯುವರ್ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ, ನೋ ಮ್ಯಾಟರ್ ಹೂ. ನಿಮ್ಗೆ ಇಷ್ಟ ಆಯ್ತಾ ಮಾಡಿ. ಅವ್ರಿಗೆಲ್ಲರಿಗೂ ಹೇಳೋದು, ಇದು ಬಿಟ್ಟು ಅದು ಮಾಡೋದು ಹೇಳ್ತಾರೆ ಈ ಥರ ಎಲ್ಲ ಹೇಳ್ತಾರೆ. ಏನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೇವೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಮಾಡ್ಬೋದಿತ್ತಲ್ಲ, ಯಾಕೆ ನಿಮ್ಮ ಅಪ್ಪ ಓದ್ಸಲ್ಲ ಅಂತಿದ್ರ. ಇದಕ್ಕೂ ಎಷ್ಟು ಲಕ್ಷ ಸ್ಪೆಂಡ್ ಆಗುತ್ತೆ ಅಂತ ನನಗೆ ಗೊತ್ತು, ಅಥವಾ ಇದನ್ನು ಮಾಡಿರೋರಿಗೆ ಗೊತ್ತು, ಅಥವಾ ಪೀಪಲ್ ಹೂ ಹ್ಯಾವ್ ನಾಲೆಜ್, ಗುಡ್ ಅಮೌಂಟ್ ಆಫ್ ನಾಲೆಜ್ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ದಿರೋರಿಗೆ ನೀವು ಹೋಗಿ 1000 ಸತಿ ಎಕ್ಸ್ಪ್ಲೇನ್ ಮಾಡಿದ್ರೂ ಗೊತ್ತಾಗಲ್ಲ. ಲೈಕ್ ಇದರಲ್ಲಿ ಏನೋ ನಿಮಗೆ ಗುಡ್ ಸ್ಕೋಪ್ ಇರಲ್ಲ ಅಂತ ಅನ್ಕೋತಾರೆ. ಸೊ ಇಟ್ ಈಸ್ ಆಲ್ not by words, just prove it in your actions, I would say. Difficulties was time management. ಸೊ ನನ್ನ ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದು 8:45ಗೆ, ಬ್ರೀಫಿಂಗ್ ಇರುತ್ತೆ, ಅದಾದಮೇಲೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಇನ್ ಬಿಟ್ವೀನ್ ಬ್ರೇಕ್ಸ್ ಎಲ್ಲ ಇರುತ್ತೆ, ಮತ್ತು ಕಂಪ್ಲೀಟ್ ಆಗ್ತಿದ್ದೆ ನಂಗೆ ಈವ್ನಿಂಗ್ 6 o'clock. ಆಮೇಲೆ ಡಿಬ್ರೀಫಿಂಗ್ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಇಟ್ ವುಡ್ ಹಾರ್ಡ್ಲಿ ಬಿಕಮ್ 6:30. ಸೊ ನನಗೆ ಅದು ಒಂದು ಸ್ವಲ್ಪ ಟೈಮ್ ಜಾಸ್ತಿ ಅಲ್ಲಿ ತೊಗೋತಿದೆ ಅಂತ. ಬಟ್ ಯು ಡೆಫಿನೆಟ್ಲಿ ನೀಡ್ ದಟ್, ಬಿಕಾಸ್ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಬರೀ ಶೆಫ್ ಅಡುಗೆ ಮನೇಲಿರೋದು ಅಲ್ವೇ ಅಲ್ಲ ಗೈಸ್. ಬರೀ ಕುಕಿಂಗ್ ಅಂತ ತುಂಬ ಜನ ಅನ್ಕೊಂಡಿರ್ತಾರೆ. ಬಿಗ್ ನೋ ಫಾರ್ ಆಲ್ ಆಫ್ ದ್ಯಾಟ್ ಥಿಂಗ್ಸ್. ನಿಮ್ಗೆ ಯಾರಾದರೂ ಏನಾದ್ರು ಕೇಳಿದ್ರೆ ಪ್ಲೀಸ್ ಅವ್ರ ಮಕ್ಕಕ್ಕೆ ಹೇಳಿ, ಬಿಕಾಸ್ ಯು ಪೀಪಲ್ ಹ್ಯಾವ್ ಟು ಬಿ ದ ವಾಯ್ಸ್. ತುಂಬ ಜನ ಅನ್ಕೊಳ್ಳೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಬರೀ ಅಡುಗೆ ಮಾಡೋದು, ಬರೀ ಇದೇ ಇರುತ್ತಲ್ಲ ಅಂತ. ದೇರ್ ಇಸ್ ಮಚ್ ಮೋರ್ ಥಿಂಗ್ಸ್ ದಟ್ ವಿ ವಿಲ್ ಬಿ ಡೂಯಿಂಗ್. ಅಕೊಮಿಡೇಷನ್ ಆಪರೇಷನ್ಸ್ ಇರುತ್ತೆ, F&B ಇರುತ್ತೆ, ಮತ್ತು ಫ್ರಂಟ್ ಆಫೀಸ್ ಇರುತ್ತೆ, ಅದ್ರ ಜೊತೆಗೆ ಫುಡ್ ಪ್ರೊಡಕ್ಷನ್ ಕ್ಲಾಸಸ್ ಇರುತ್ತೆ, ಇದ್ರ ಜೊತೆಗೆ ಬಿಸ್ನೆಸ್ ಕಮ್ಯುನಿಕೇಷನ್ ಇರುತ್ತೆ. ದೇ ವಿಲ್ ಬಿ ಅ ಲಾಟ್ ಆಫ್ ಥಿಂಗ್ಸ್, ಜಸ್ಟ್ ನಾಟ್ ಕುಕಿಂಗ್, ಬೀಯಿಂಗ್ ಇನ್ ಕಿಚನ್. Hospitality management, hotel management works like this. There's a long big brief behind it. So ಇದು ಒಂದೇ ಅಲ್ಲ, 3 years ಕೋರ್ಸ್ ಅಂದ್ರೆ ಅರ್ಥ ಮಾಡ್ಕೋಬೇಕು. there will be a lot of things. Interest matters a lot, because ನನ್ನ ಜೊತೆನೇ ಓದಿರೋರು ಸುಮಾರು ಜನ ಫಸ್ಟ್ ಇಯರ್ ಸ್ಪೆಷಲೈಸೇಷನ್ ಅಂದರೆ ಎಲ್ಲರೂ ಕಿಚನ್ ಅಂತ ಇರ್ತಾರೆ, ಎಲ್ಲರೂ ಶೆಫ್ ಆಗಬೇಕು ಅಂತ ಇರ್ತಾರೆ, ಎಲ್ಲರೂ ಫುಡ್ ಪ್ರೊಡಕ್ಷನ್ ತೊಗೋಬೇಕು ಅಂತ ಇರ್ತಾರೆ ಅವ್ರ ಸ್ಪೆಷಲೈಸೇಷನ್ಗೆ. ಬಟ್ ಎಂಡ್ ಆಫ್ ದ ಇಯರ್ ಯು ಸಿ ದೆಮ್ ಡೂಯಿಂಗ್ F&B, ಫುಡ್ ಆ್ಯಂಡ್ ಬೆವರೇಜ್ ಮಾಡೋದು ಇರ್ತೈತೆ, ಇಲ್ಲಾಂದರೆ ಫ್ರಂಟ್ ಆಫೀಸ್ ಮಾಡ್ತಿರ್ತಾರೆ, ಇಲ್ಲಾಂದರೆ ಆಂಟರ್ಪ್ರನರ್ಶಿಪ್ಗೆ ಸೇರಿರ್ತಾರೆ. ಸೊ ಈ ಥರ ಡಿಫ್ರೆಂಟ್ ಬ್ರಾಂಚಸ್ ಇರೋದ್ರಿಂದ ಯು ಹ್ಯಾವ್ ಟು ಹ್ಯಾವ್ ಕಾನ್ಸ್ಟೆಂಟ್ ಲೆವೆಲ್ ಆಫ್ ಫೋಕಸ್
ಎನರ್ಜಿ, ಫೋಕಸ್ ಎಲ್ಲ ಒಂದರಲ್ಲೇ ಇರಬೇಕು. ಅವಾಗ ಯು ಕ್ಯಾನ್ ರೀಚ್ ಯುವರ್ ಫೈನಲ್ ಗೋಲ್ ಆ್ಯಸ್ ಶೆಫ್. ನಿಮ್ಮ ಮೈಂಡ್ ತುಂಬ ಸ್ಟೇಬಲ್ ಆಗಿರಬೇಕು ಶೆಫ್ ಆಗಬೇಕು ಅಂತಂದರೆ, ಯಾಕಂದರೆ ಇಂಟ್ರೆಸ್ಟ್ ಕೀಪ್ಸ್ ಗೋಯಿಂಗ್ ಅಪ್ ಡೌನ್ ಎಲ್ಲ ಆಗ್ತಿರುತ್ತೆ. ಅದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಮೆನಿ ಇಯರ್ಸ್ ಆಫ್ IHM, ನಾನು ಬಂದ್ಬಿಟ್ಟು 3 years ಕೋರ್ಸ್ ತೊಗೊಂಡಿದ್ದು. ಸೊ ಟೋಟಲ್ 6 sems ಇರುತ್ತೆ. ಫಸ್ಟ್ 3 sems ಬಂದ್ಬಿಟ್ಟು ಕಾಲೇಜ್, ಲೈಕ್ 1.5 year ಕಾಲೇಜಲ್ಲಿರುತ್ತೆ. ಅದಾದಮೇಲೆ 6 months ಐ ಗೋ ಟು ಇಂಟರ್ನ್ಶಿಪ್ ಕಪ್. ದೆನ್ 1 year ಏನಿರುತ್ತೆ 5th and 6th sem, ಅದು ಕಾಲೇಜಲ್ಲಿರುತ್ತೆ. ಆ 5th and 6th sem ಇರುತ್ತೆ. ಸೊ ದಟ್ ಇಸ್ ವೇರ್ ಯು ಡೂ ಯುವರ್ ಸ್ಪೆಷಲೈಸೇಷನ್. ದಿಸ್ ಇಸ್ ಹೌ ಇಟ್ ವರ್ಕ್ಸ್. Is there any diploma in IHM or something shorter instead of full-fledged degree? Yes, it's there. IHM ಅಲ್ಲಿ IIHS ಅಂತ ಇದೆ, ಅದರಲ್ಲಿ ನಿಮಗೆ ಸಿಗುತ್ತೆ. ಬಿಕಾಸ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. 6 months ಇದೆ, 1 year ಇದೆ ಅನಿಸುತ್ತೆ, 3 months, 6 months, 1 year, ಇದು 3ರಲ್ಲಿ ಇರ್ಬೋದು. ಸೊ IIHS ಅಂತ ಅದು ಬಂದ್ಬಿಟ್ಟು ನಾನು ಬೆಳಗ್ಗಿದ್ದಾಗ ಸ್ಟಾರ್ಟ್ ಮಾಡಿದ್ದು, ಕತ್ಲಾಗ್ತಾಯಿದೆ ಆಲ್ರೆಡಿ. ಸೊ ಲೆಟ್ಸ್ ಫಿನಿಶ್ ದಿಸ್. ಹೌ ಮಚ್ ಡಿಡ್ ಯು ಸ್ಪೆಂಡ್ ಆನ್ ಇಂಟರ್ನ್ಶಿಪ್ ಅಬ್ರಾಡ್? ಡಾಕ್ಯುಮೆಂಟೇಷನ್ಗೆಲ್ಲ ಒಂದು 3 to 4 lakhs ಆಯಿತು. ಅಕಾಮಿಡೇಷನ್, ಡಾಕ್ಯುಮೆಂಟೇಷನ್ಸ್, ವೀಸಾ ಪ್ರಾಸೆಸ್ ಎಲ್ಲ ಹೌಸಿಂಗ್ ಲೆಟರ್, ಅದು ಇದು CDS ಎಲ್ಲ ಬರೋದಕ್ಕೆ, ಅದಕ್ಕೆಲ್ಲ ಪೇ ಮಾಡೋಕ್ಕೆ, ಯೂರೋಸ್ಗೆ ಎಲ್ಲ ಕನ್ವರ್ಟ್ ಮಾಡಿ ಎಲ್ಲ ಪೇ ಮಾಡೋಕ್ಕೆ ಇಟ್ ವಿಲ್ ಟೇಕ್ ಲೈಕ್ 3 to 4 lakhs. ಅದಾದಮೇಲೆ ನಿಮ್ಮದು ಫ್ಲೈಟ್ ಚಾರ್ಜಸ್ ಸಪ್ರೇಟ್ ಇರುತ್ತೆ. ಮತ್ತು ಅಲ್ಲಿ ಹೋದ್ಮೇಲೆ ನಿಮಗೆ ಸಣ್ಣ ಪುಟ್ಟ ಖರ್ಚು ಅಂತ ದೊಡ್ಡ ಖರ್ಚಾಗುತ್ತೆ. ಸೊ ಅದೆಲ್ಲ ನೋಡಬೇಕಾದ್ರೆ ಫಾರ್ ಮೀ ರಫ್ಲಿ ಐ ಕ್ಯಾನ್ ಸೇ 5 to 6 lakhs ಆಯಿತು ಗೈಸ್. ಬಟ್ ನಮ್ಮದು ಫ್ಯಾಮಿಲಿ ಎಲ್ಲ ಬಂದಿತ್ತಲ್ಲ ಇದು, ಮತ್ತು ನಾನು ಕೊರಿಯರ್ ಒಂದು ಸತಿ ಕೊರಿಯರ್ ಮಾಡಿಸ್ಕೊಂಡಿದ್ದೆ. ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ 1-2-3 ಸತಿ ಬಂದಿದ್ರು. ಸೊ ಇದನ್ನೆಲ್ಲ ಲೆಕ್ಕ ಮಾಡೋದಾದರೆ ನಮ್ದು ಎಲ್ಲ ಸೇರಿ ಒಂದು 50 to 60 lakhs ಆಯಿತು. ಬಟ್ ಅವ್ರದ್ದು ವೆಕೇಷನ್ ಅಂತ. ಬಟ್ ನಂದು ಬರೀ ಎಜುಕೇಷನ್ ಅಂತ ನೀವು ನೋಡೋದಾದರೆ ಇಟ್ ವಿಲ್ ಟೇಕ್ ಲೈಕ್ 5 to 6, ಹಾರ್ಡ್ಲಿ 5 to 6 lakhs. ಆ್ಯಂಡ್ ಅಷ್ಟನ್ನ ನೀವು ಅರ್ನ್ ಮಾಡ್ಬೋದು ಗೈಸ್, ಬಿಕಾಸ್ ಯು ಗೋ ದೇರ್ ಫಾರ್ ಅರ್ನಿಂಗ್ ಆ್ಯಂಡ್ ಎವ್ರಿಥಿಂಗ್. ಇಂಟರ್ನ್ಶಿಪ್ ಅಲ್ಲಿ ಪೇ ತುಂಬ ಚೆನ್ನಾಗಿರುತ್ತೆ. ಸೊ ವೆಲ್ಕಮ್ ಟು ದಟ್ ಟು. ನೆಕ್ಸ್ಟ್ ಬಂದ್ಬಿಟ್ಟು ವೈ ಡಿಡ್ ಐ ಚೂಸ್ IHM? ಸೊ ವೈ ಡಿಡ್ ಐ ಚೂಸ್ IHM ಅಂತಂದರೆ ನನಗೆ ತುಂಬ ಹತ್ರ ಇದ್ದಿದ್ದು, ಆ್ಯಂಡ್ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಫಾರ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಆಗಿದೆ. IHM ತುಂಬ ಏಜೆನ್ಸೀಸ್ಗೆ ಟೈಅಪ್ ಆಗಿದೆ, ತುಂಬ ಹೋಟೆಲ್ಸ್ಗೆ ಟೈಅಪ್ ಆಗಿದೆ, ಮತ್ತು ಇಂಟರ್ನ್ಯಾಷನಲಲ್ಲಿ ಎಷ್ಟೊಂದು ಹೋಟೆಲ್ಸ್ಗೆ ಟೈಅಪ್ ಆಗಿರುವಂಥ ಏಜೆನ್ಸೀಸ್ ಎಲ್ಲ ಇರ್ತವೆ. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಇನ್ ಬ್ಯಾಂಗ್ಳೂರ್. IHM ಅಂತ ಕೂಡ ಇದೆ, ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ರಾಮಯ್ಯ ಅಲ್ಲಿದೆ. ಸೊ ಈ ಥರ ತುಂಬ ಯೂನಿವರ್ಸಿಟೀಸ್, ಈವನ್ ರೀವಾ ಅಲ್ಲಿರ್ಬೋದು. ಸೊ ಈ ಥರ ತುಂಬ ಕಡೆ ಇದೆ. ಬಟ್ ನನಗೆ IHM ಇಸ್ ಬೆಸ್ಟ್ ವಾಟ್ ಐ ಫೆಲ್ಟ್. ಆ್ಯಂಡ್ ನಾನೇನಿಲ್ಲ IHMನ ಪ್ರಮೋಟ್ ಮಾಡ್ತಿಲ್ಲ, ನನಗೇನು ಫೇವರ್ ಮಾಡಿಲ್ಲ. ಐ ಆಮ್ ಜಸ್ಟ್ ಹ್ಯಾಪಿಲಿ ಟೆಲಿಂಗ್ ಅಬೌಟ್ IHM. ಇಸ್ ಇಟ್ ಹಾರ್ಡ್ ಆರ್ ಈಸಿ? ಸಿ, ಇವಾಗ ನನ್ನ ಇಷ್ಟ, ಇದು ನನ್ನ ಇಷ್ಟವಾಗಿತ್ತು. ಸೊ ಅದಕ್ಕೆ ನಂಗೆ ಈಸಿ ಅಂತ ಅನಿಸ್ತು. ಇವನ್ ವೆನ್ ಥಿಂಗ್ಸ್ ವರ್ ಗೆಟಿಂಗ್ ಹಾರ್ಡ್, ನಂಗೆ ಈಸಿ ಅಂತ ಅನಿಸ್ತು, ಬಿಕಾಸ್ ಇಟ್ ವಾಸ್ ಮೈ ಚಾಯ್ಸ್. ಅದೇ ನಮ್ಮ ಅಪ್ಪ ಅಮ್ಮ ಮಾಡಿಸಿದ್ರೆ ನೋ, ನಂಗೆ ಆಗೋದೇ ಇಲ್ಲ. ಬಿಕಾಸ್ ಇಂಟರ್ನ್ಶಿಪ್ಪಲ್ಲಿ ತುಂಬ ಫೇಸ್ ಮಾಡೋದಿತ್ತು ನನಗೆ. ಎಲ್ಲೆಲ್ಲೋ ಹೋಗಿ ಏನೇನೋ ಕೆಲಸ ಮಾಡಿ ಬೇರೆ ಥರ ಕೆಲಸ ಎಲ್ಲ ನಾನು ಮಾಡ್ತಿದ್ದಾಗ whoever is in that place will not be no. Because it was my own choice, I got to do it effortlessly, easy peasy ಅಂತ ಹೇಳ್ಬೋದು. Can we really achieve in hotel management? ಎಸ್, ಖಂಡಿತ ಮಾಡ್ಬೋದು. there's a lot of people ಲೈಫಲ್ಲಿ ತುಂಬ ಮುಂದೆ ಬಂದಿರೋರು, ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೀಲ್ಡ್ಸ್. ಒಂದು ಬಿಸ್ನೆಸ್ ಮಾಡೋಕ್ಕಾಗಲಿ, ಇಟ್ಸ್ ನಾಟ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಗೋ ವರ್ಕ್ ಅಂಡರ್ ಸಮ್ವನ್ ಆಲ್ ದ ಟೈಮ್. ಇಟ್ಸ್ ಸಮಥಿಂಗ್ ದಟ್ ಯು ಕ್ಯಾನ್ ಸ್ಟಾರ್ಟ್ ಬೈ ಯುವರ್ ಓನ್. ಸೊ ನಾನು ಇವಾಗ ಒಂದು ಕೆಫೆ ಸ್ಟಾರ್ಟ್ ಮಾಡಬೇಕಂದ್ರೆ 5 years ಹಾರ್ಡ್ಲಿ ಕೆಲಸ ಮಾಡಿಬಿಟ್ಟು ಅದ್ರಲ್ಲಿ ಬಂದಿರೋ ಸೇವ್ ಮಾಡ್ಕೊಳ್ಳೋ ಅಮೌಂಟ್ನ ಒಂದು ಕಡೆ ಇನ್ವೆಸ್ಟ್ ಮಾಡಿ ಒಂದು ಚಿಕ್ಕದಾಗಿ ಕೆಫೆ ಸ್ಟಾರ್ಟ್ ಮಾಡಿ, ಅದಾದಮೇಲೆ ಐ ಕ್ಯಾನ್ ಟರ್ನ್ ಇಟ್ ಇಂಟು ಬಿಗ್. ಮತ್ತು ನೀವು ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಎನಿಬಡಿ ಕ್ಯಾನ್ ಡೂ ಗೈಸ್. ನೆಕ್ಸ್ಟ್ ವಾಸ್ ಇಂಟರ್ನ್ಶಿಪ್ದು ಸ್ಟೈಫಂಡ್ ಎಷ್ಟಿತ್ತು ಅಂತ. ನಂಗೆ ಬಂದ್ಬಿಟ್ಟು 765 euros. ಸೊ ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ಬಟ್ ಅವಾಗ ಆ ಟೈಮಲ್ಲಿ 71,000 ಇತ್ತು. ನಾನು ಹೋಗಿದ್ದು ಡಿಸೆಂಬರ್ ಟೈಮಲ್ಲಿ. ಸೊ ಅವಾಗೆಲ್ಲ ನಿಮಗೆ ಕ್ರಿಸ್ಮಸ್, ನ್ಯೂ ಇಯರ್ ಅಂತೆಲ್ಲ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅವಾಗೆಲ್ಲ ನಿಮಗೆ ಜಾಸ್ತಿ ಪೇ ಕೂಡ ಸಿಗುತ್ತೆ. ಕ್ವೆಶನ್ ಇಸ್, IT-ಯಲ್ಲಿ ನೀವು ಬರೀ ಕಲಿನರಿ ಮಾಡಬೇಕಂತ ಇಲ್ಲ. IT-ಯಲ್ಲಿ ನಿಮಗೆ F&B ಇರುತ್ತೆ, ರೂಮ್ಸ್ ಆ್ಯಂಡ್ ಡಿವಿಷನ್ಸ್ ಇರುತ್ತೆ, ಮತ್ತು ಇದು ಫುಡ್ ಪ್ರೊಡಕ್ಷನ್ ಬರುತ್ತೆ. ಸೊ ಇದು 3 ಇರುತ್ತೆ. ನಾನು ಚೂಸ್ ಮಾಡಿದ್ದು ಫುಡ್ ಪ್ರೊಡಕ್ಷನ್. ನೀವು ಇಂಡಿಯಾದಲ್ಲಿ ಮಾಡ್ತೀರಾ, ಮತ್ತು ಇಲ್ಲಿ ಮಾಡ್ತೀರಾ, ಬ್ಯಾಂಗ್ಳೂರಲ್ಲಿ ಮಾಡ್ತೀರಾ ಅಂದರೆ ನೀವು ಈ 3ಯಲ್ಲೂ ಮಾಡಬೇಕಾಗುತ್ತೆ. ಈ 3 ಡಿವಿಷನ್ಸ್ ಏನಿರುತ್ತೆ, ಈ 3 ಸಬ್ಜೆಕ್ಟ್ಸಲ್ಲೂ ಮಾಡಬೇಕಾಗುತ್ತೆ. 2 months ಆಫ್ F&B,
2 months ಆಫ್ ರೂಮ್ ಡಿವಿಷನ್ಸ್, 2 months ಆಫ್ ಫುಡ್ ಪ್ರೊಡಕ್ಷನ್. ಸೊ ಇದು 3 ಮಾಡಬೇಕಾಗುತ್ತೆ. ಬಟ್ ನನಗೆ ವಾಟ್ ಐ ಫೀಲ್ ಇಸ್ ಇಂಟರ್ನ್ಯಾಷನಲ್ ಮಾಡಿದ್ರೆ ನೀವು ಯಾವುದಾದ್ರೂ ಒಂದು ಫೀಲ್ಡಲ್ಲಿ ನೀವು ಕಂಪ್ಲೀಟ್ ಇಂಟರ್ನ್ಶಿಪ್ನ ಮುಗಿಸ್ಬೇಕು. ಸೊ ಐ ಥಿಂಕ್ ದಟ್ ಈಸ್ ಈಸಿ, ದಟ್ ಈಸ್ ನೈಸ್. ಸ್ಪೆಷಲೈಸೇಷನ್ ತೊಗೊಂಡಿದ್ದು ನಾನು ಫುಡ್ ಪ್ರೊಡಕ್ಷನಲ್ಲಿ. ಸೊ ದಟ್ ವಾಸ್ ವೇ ಟು ಈಸಿ. ನನಗೆ ಅಲ್ಲಿ ತುಂಬ ಕಲ್ತ್ಕೊಂಡು ಬಂದೆ. ಆ್ಯಂಡ್ ದೆನ್ ಐ ಡಿಡ್ ಮೈ ಸ್ಪೆಷಲೈಸೇಷನ್ ಇಯರ್ culinary ಆರ್ಟ್ಸ್, ಲೈಕ್ ದಟ್ ಈಸ್ ಎಡಿಬಲ್ ಆರ್ಟ್ಸ್. ಕಲಿನರಿಯಲ್ಲೇ ನಾನು ಮಾಡಿದ್ದು. ಇದರಲ್ಲೂ ಕೂಡ 2 ಇರುತ್ತೆ, ಒಂದು ಕಲಿನರಿ ಇರುತ್ತೆ, ಇನ್ನೊಂದು ಪೇಸ್ಟ್ರಿ ಇರುತ್ತೆ. ಸೊ ಯು ಕ್ಯಾನ್ ಚೂಸ್. ಬಟ್ ನಾನು ಫಸ್ಟಿಂದನೂ ಕಲಿನರಿಯಲ್ಲಿ ಇದ್ದಿದ್ದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಪೇಸ್ಟ್ರೀಸ್ ಕಡೆ ಹೋಗಿ ಅದರ ಬಗ್ಗೆನೂ ಸ್ವಲ್ಪ ಜಾಸ್ತಿ ನಾಲೆಡ್ಜ್ ತೊಗೊಂಡು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಕಲ್ತ್ಕೊಂಡು ಬಂದೆ. ಇಟ್ ವಾಸ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ನನಗೆ. ಬಟ್ ಅದರ್ ದೆನ್ ದಟ್ ಇದು ಎಲ್ಲ ಸಬ್ಜೆಕ್ಟ್ಸ್ನು ನಾನು ಓದಿದ್ದೀನಿ. ಇದು ಎಲ್ಲದರದ್ದು ನಾಲೆಡ್ಜ್ ಕೂಡ ನನಗಿದೆ. ಬಿಕಾಸ್ ಫಸ್ಟ್ 2 years ಏನಿರುತ್ತೆ ನೀವು ತುಂಬ ಇನ್ವೆಸ್ಟೆಡ್ ಆಗಿರ್ತೀರಾ. ಲಾಸ್ಟ್ ಇಯರ್ ಮಾತ್ರ ನಿಮಗೆ ಸ್ಪೆಷಲೈಸೇಷನ್ ಅಂತ ನೀವು ಹೊರಗೆ ಬರೋಕ್ಕಾಗೋದು. ಬಟ್ ಫಸ್ಟ್ 2 years ನೀವು ಎಲ್ಲದರ ಬಗ್ಗೆ ಕಲ್ತ್ಕೋಬೇಕು. ಸೊ ಇಟ್ಸ್ ಆಲ್ ದೇರ್. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ಸ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅಂತ ಕೇಳಿದ್ದೀರಾ. ಜನ ಕನ್ಫ್ಯೂಸ್ ಆಗಿಬಿಡೋದು ಅಥವಾ ಆಶ್ಚರ್ಯವಾಗಿ ಕೇಳೋ ಕ್ವಶನ್ ಏನಂದರೆ ಎಕ್ಸಾಮ್ಸ್ ಇರುತ್ತಾ ಅಂತ. ಎಕ್ಸಾಮ್ ಯಾಕೆ ಗೈಸ್ ಇರಲ್ಲ? ಎಕ್ಸಾಮ್ಸ್ ಯಾಕೆ ಇರಲ್ಲ? ನಂಗೆ ಅದೇ ಎಷ್ಟು ಸ್ಟುಪಿಡಾಗಿರ್ತಾರೆ ಪೀಪಲ್, ಯಾಕೆ ಈ ಥರ ಕ್ವಶನ್ ಮಾಡ್ತಾರೆ ಅನ್ಸ್ಬಿಡುತ್ತೆ. ಎಕ್ಸಾಮ್ಸ್ ಇರುತ್ತಾ, ಹೆಂಗೆ ವರ್ಕ್ ಆಗುತ್ತೆ? ಎಕ್ಸಾಮ್ಸ್ ಅಂದರೆ ಏನು ಬರೀ ಅಡುಗೆ ಮಾಡೋದಿರುತ್ತಾ? ಹಾಂ ಅಂತೆಲ್ಲ ಕೇಳ್ತಿದ್ರು. ಬಟ್ ನೋ, ಎಕ್ಸಾಮ್ಸ್ ಅಂದರೆ ನಿಮಗೆ ವೈವಾ ಇರುತ್ತೆ, ಥಿಯರಿ ಇರುತ್ತೆ, ಪ್ರಾಕ್ಟಿಕಲ್ಸ್ ಇರುತ್ತೆ, ಮತ್ತು ಪ್ರೆಸೆಂಟೇಷನ್, ಇದು ಎಲ್ಲ ಇರುತ್ತೆ. ನಾರ್ಮಲ್ ಇವಾಗ ಬೇಸಿಕ್ಕಾಗಿ ನೀವು ಯಾವುದೋ ಒಂದು ಬೇರೆ ಕೋರ್ಸ್ನ ಮಾಡ್ತಿದ್ರೆ ಎಷ್ಟು ಎಕ್ಸಾಮ್ಸ್ ಇರುತ್ತೋ ಅಷ್ಟೇ ಎಕ್ಸಾಮ್ಸ್ ಈ ಫೀಲ್ಡ್ಗೂ ಕೂಡ ಇರುತ್ತೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ನಾಟ್ ಎಟ್ ಆಲ್ ಈಸಿ, ಇಟ್ ಈಸ್ ಆಲ್ ಟಫ್. ತುಂಬ ಜನಕ್ಕೆ ಬ್ಯಾಕ್ಲಾಗ್ಸ್ ಇರುತ್ತೆ ಮತ್ತು ತುಂಬ ಟಫ್ ಇರುತ್ತೆ. ಎಲ್ಲದನ್ನು ಪಾಸ್ ಮಾಡಿ ಮುಂದೆ ಹೋಗೋದು ಮತ್ತು ಅಟೆಂಡೆನ್ಸ್ ಎಲ್ಲ ಕ್ಯಾರಿ ಆಗುತ್ತೆ. ಜಸ್ಟ್ ಲೈಕ್ ಹೌ ಯು ಡೂ ಎನಿ ಅದರ್ ಡಿಗ್ರಿ ಕೋರ್ಸ್. ಪ್ಲೀಸ್ ಶೇರ್ ಮೋರ್ ಕುಕಿಂಗ್ ರೆಸಿಪೀಸ್. ದಿಸ್ ವಾಸ್ ದ ಮೋಸ್ಟ್ ರಿಪೀಟೆಡ್ ಅವತ್ತು ಫುಲ್ Q&Aಲಿ ಪ್ಲೀಸ್ ಶೇರ್ ರೆಸಿಪೀಸ್ ಅಂತ ತುಂಬ ಜನ ಕೇಳಿರೋದು. ಪ್ಲೀಸ್ ರೆಸಿಪಿ ಶೇರ್ ಮಾಡಿ ಅಂತ. ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಇವಾಗ ನಾನು ಆಲ್ ಫ್ರೀ ಮನೇಲಿದ್ದೀನಿ, ಐ ಕ್ಯಾನ್ ಶೇರ್ ಅ ಲಾಟ್ ಆಫ್ ರೆಸಿಪೀಸ್. ಬಟ್ ಇದಕ್ಕೂ ಮುಂಚೆ ಕಾಲೇಜ್ಗೆ ಹೋಗಬೇಕಿತ್ತು ಮತ್ತು ಮನೇಲಿ ಐ ಕುಕ್ ಆಲ್ಸೋ. ವಿಡಿಯೋ ಮಾಡೋಷ್ಟು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಐ ಆಮ್ ಡೂಯಿಂಗ್ ಬ್ಲಾಗ್ಸ್ ಮೋಸ್ಟ್ ಆಫ್ ದ ಟೈಮ್. ಸೊ ಅದಕ್ಕೆ ಡೆಫಿನೆಟ್ಲಿ ಐ ವಿಲ್ ಕಮ್ ವಿತ್ ಮೋರ್ ರೆಸಿಪೀಸ್, ಮೋರ್ ಟೇಸ್ಟಿ ಅಥೆಂಟಿಕ್ ರೆಸಿಪೀಸ್. ಮತ್ತು ಎಷ್ಟೊಂದು ಯೂಟ್ಯೂಬ್ ಚಾನಲ್ಸಲ್ಲಿ ನೋಡ್ತೀನಿ ಈ ರೆಸಿಪಿ ಎಕ್ಸಾಕ್ಟ್ ರೆಸ್ಟೋರೆಂಟ್ ಸ್ಟೈಲ್ ಅಂತ ಹಾಕಿರ್ತಾರೆ. ಬಟ್ ಅದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರಲ್ಲ, ಆಗೆಲ್ಲ ನಾನು ಅನ್ಕೋತೀನಿ. ಸೊ ಯೂಟ್ಯೂಬಲ್ಲಿ ನಾನು ಇರೋದ್ರಿಂದ ಕ್ವಾಲಿಟಿ ರೆಸಿಪೀಸ್ನ ತೋರಿಸ್ಬೇಕು. ದಿಸ್ ಇಸ್ ಹೌ ರೆಸ್ಟೋರೆಂಟ್ ರೆಸಿಪೀಸ್ ಇರುತ್ತೆ ಅನ್ನೋದನ್ನು, ಆ ಸೀಕ್ರೆಟ್ ಟಿಪ್ಸ್ನ ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೂ ಕೂಡ. ನೆಕ್ಸ್ಟ್, ವಾಟ್ ವಿಲ್ ಯು ಡೂ ನೆಕ್ಸ್ಟ್? ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್, ಓನ್ ರೆಸ್ಟೋರೆಂಟ್, ಕೆಫೆ, ಹೋಟೆಲ್? ಎಸ್, ಐ ಆಮ್ ಗೋಯಿಂಗ್ ಟು ಇನ್ಫಾರ್ಮ್ ಯು ಗೈಸ್ ವೆರಿ ಸೂನ್. ಆ ಥರದ್ದು ಏನಾದರೂ ಮಾಡಿದ್ರೆ, ಬಟ್ ಕಂಪ್ಲೀಟಾಗಿ ಮಾಡಿದ್ಮೇಲೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ, ಅಚೀವ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಐ ಶೇರ್ ವಿತ್ ಯು ಗೈಸ್. ನೀವೆಲ್ಲರೂ ನನಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಪೀಪಲ್ ಹೂ ರಿಯಲಿ ಲವ್ ಮೀ ಲೈಕ್ ವಿತೌಟ್ ಎನಿ ಇಂಟೆನ್ಷನ್. ನನಗೆ ನೀವು ಯಾರಂತಲೇ ಗೊತ್ತಿರಲ್ಲ, ಬಟ್ ಸ್ಟಿಲ್ ಯು ಪೀಪಲ್ ಶೋ ಸೊ ಮಚ್ ಆಫ್ ಲವ್. ಡೆಫಿನೆಟ್ಲಿ ಏನಾದರೂ ಒಳ್ಳೇದು ನನ್ನ ಲೈಫಲ್ಲಿ ಆಗುತ್ತೆ ಅಂತಂದರೆ ನೀವೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಬಟ್ ರೈಟ್ ನೌ ಐ ಡೋಂಟ್ ಹ್ಯಾವ್ ಸಚ್ ಪ್ಲಾನ್ಸ್ ಬಿಕಾಸ್ ಐ ಆಮ್ ಗೆಟಿಂಗ್ ಮ್ಯಾರಿಡ್ ವೆರಿ ಸೂನ್ ಆ್ಯಂಡ್ ಐ ಹ್ಯಾವ್ ಅ ನ್ಯೂ ಚಾಪ್ಟರ್ ಆಫ್ ಮೈ ಲೈಫ್ ರೈಟ್ ನೌ. ಇದೆಲ್ಲ ಇಷ್ಟು ಬೇಗ ಆಗುತ್ತೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಇದೆಲ್ಲ ಹಂಗೆ ಆಗ್ತಿದೆ. ಸೊ ಇದೆಲ್ಲ ಆಗುವಾಗ ಲೆಟ್ ಮಿ ನಾಟ್ ಗೋ ಟು ದ್ಯಾಟ್ ಡೀಪ್ಲಿ. ಬಟ್ ಇದೆಲ್ಲ ಮುಗಿದು ಒಂದು ಸ್ವಲ್ಪ ಸೆಟಲ್ ಡೌನ್ ಆಗ್ತಾ ಇರೋವಂಗೆ we will start with all that things, and I'm so blessed to have a partner like Prajwal. Oh my god, like Prajwal. Even my parents are so supportive. ನಮ್ಮ ಅತ್ತೆ ಮಾವ so supportive. ಸೊ ನನಗೆ ಸಿಕ್ಕಿರೋ ಫ್ಯಾಮಿಲಿ ಕೂಡ ಅಷ್ಟೇ, they are all so supportive and ತುಂಬ ಚೆನ್ನಾಗಿ ನನ್ನ ವೆಲ್ಕಮ್ ಮಾಡ್ಕೋತಾರೆ. and I'm very grateful for all that, and this should be my profession. ನಾನು ಬೇರೆ ಏನಾದರೂ ಮಾಡ್ಬೋದು, ಬೇರೆ ಇನ್ನೆಷ್ಟು ಫೀಲ್ಡ್ಸಲ್ಲಾದರೂ ಇನ್ನೆಷ್ಟು ಬೇಕು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೊರತು, ಬಟ್ ಅದು ಯಾವುದನ್ನು ನಾನು ಪ್ರೊಫೆಷನ್ ಅಂತ ತೊಗೊಳಲ್ಲ. ಐ ಆಲ್ವೇಸ್ ವಾಂಟ್ ಟು ಬಿ ಅ ಶೆಫ್, ಟೇಕ್ ದಿಸ್ ಆ್ಯಸ್ ಮೈ ಪ್ರೊಫೆಷನ್. ದ್ಯಾಟ್ಸ್ ದ ಓನ್ಲಿ ರೀಸನ್. ನಾನು ಫುಲ್ ಟೈಮ್ ಯೂಟ್ಯೂಬ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಅಥವಾ ಬೇರೆ ಯಾವುದಾದ್ರೂ ಫೀಲ್ಡ್ಗೆ ಹೋಗ್ಬಿಟ್ಟು ಬೇರೆ ಯಾವುದಾದ್ರೂ ತೊಗೊಂಡು ಓದೋಕ್ಕೆ ಮಾಡೋಕ್ಕೆ ನಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಕೂಡ ಬರಲ್ಲ ಗೈಸ್. ಬಿಕಾಸ್ ದ ಲಿಟಲ್ ಗರ್ಲ್ ಇನ್ ಮೀ ಡ್ರೀಮ್ಡ್ ಅ ಲಾಟ್ ಅಬೌಟ್ ದಿಸ್, ಆ್ಯಂಡ್ ಟುಡೇ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಥಿಂಗ್. ಆ್ಯಂಡ್ ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ ಕನ್ವಿನ್ಸಿಂಗ್ ಎವ್ರಿ ಒನ್ ಗೋಯಿಂಗ್ ಟು ದಿಸ್, ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಇದ್ರ ಬಗ್ಗೆ ಏನಂತನೂ ಗೊತ್ತಿರಲಿಲ್ಲ. ಸೊ ಇದೆಲ್ಲ ಗೊತ್ತು ಮಾಡಿಕೊಂಡು ಇಷ್ಟು ಮುಂದೆ ಬಂದಿದ್ದೀನಿ ಅಂತ ಇನ್ನು ಅದಕ್ಕೆ ನಾನು ಹೋಗಲ್ವಾ. ಮೆನಿ ಮೋರ್ ಥಿಂಗ್ಸ್ ಇನ್ ದಿಸ್. ಸೊ ನಿಮ್ಮೆಲ್ಲರ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ದಟ್ ಈಸ್ ಇಟ್. ನೆಕ್ಸ್ಟ್ ಬಂದ್ಬಿಟ್ಟು, ನೀವು ಯಾಕೆ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಲ್ಲ, ನೀವು ಯಾಕೆ ಒಂದು ಬೇಕಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಬಾರ್ದು, ನೀವು ಯಾಕೆ ಒಂದು ಕಲಿನರಿ ಕ್ಲಾಸ್ ಸ್ಟಾರ್ಟ್ ಮಾಡಬಾರ್ದು ಅಂತೆಲ್ಲ ಕೇಳ್ತಿರ್ತೀರ.
ನಾನು ಟೀಚರ್ ಆಗೋಕ್ಕೆ ಆಗಲ್ಲ, ಬಿಕಾಸ್ ನನಗೆ ಟೀಚಿಂಗ್ ಬೇರೆಯವ್ರಿಗೆ ಹೆಂಗೆ ಹೇಳ್ಕೊಡೋದು, ನಾನು ಹೇಳ್ಕೊಡೋಕ್ಕೆ ತುಂಬ ಪೇಷನ್ಸ್ ಇರಬೇಕು. ಟ್ರಸ್ಟ್ ಮೀ, ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಪೇಷನ್ಸ್. ನಾನು ಯಾವುದಾದ್ರೂ ಅಡುಗೆ ಮಾಡೋದು ಒಂದರಲ್ಲೇ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಯು ಕ್ಯಾನ್ ನಾಟ್ ಫೈಂಡ್ 1% ಆಫ್ ಪೇಷನ್ಸ್ ಇನ್ ಮೀ. ಸೊ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಮತ್ತು ಕ್ಲೌಡ್ ಕಿಚನ್ ಎಲ್ಲ ಮಾಡೋಕ್ಕೆ ನನಗೆ ನೋ, ದಟ್ ಈಸ್ ನಾಟ್ ಮೈ ಟೈಪ್, ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನಿಸುತ್ತೆ. ಸೊ ಅದರಿಂದ ಐ ಆಮ್ ನಾಟ್ ಡೂಯಿಂಗ್. ಬಟ್ ಇವಾಗ ಈ ಟೈಮಲ್ಲಿ ಐ ಕ್ಯಾನ್ ಟ್ರೈ ಬೇಕಿಂಗ್, ಐ ಕ್ಯಾನ್ ಸೆಂಡ್ ಇಟ್, ಸೆಲ್ ಮಾಡ್ಬೋದು. ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಏನಿರುತ್ತೆ ಅವರು ಕೂಡ ಎಷ್ಟೊಂದು ಜನ ಕೇಳ್ತಿರ್ತೀರ, ನಿಮ್ಮ ಕೈಯಲ್ಲಿ ಮಾಡಿರೋ ಊಟ ಒಂದು ದಿವಸ ಆದರೂ ನಾವು ಟೇಸ್ಟ್ ಮಾಡಬೇಕು, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ. ನನಗೆ ಇನ್ ಪರ್ಸನ್ ಯಾರಾದರೂ ಸಿಕ್ಕಿದಾಗ ಕೂಡ ಫಸ್ಟ್ ನನಗೆ ಕಾಂಪ್ಲಿಮೆಂಟ್ ಮಾಡೋದೇ ಅದು, ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ, ನಾವು ವೀಡಿಯೋಸ್ ನೋಡ್ತಾ ಇದ್ರೇ ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ, ನಿಮ್ಮ ಕೈಯಾರೆ ಮಾಡಿರೋ ಊಟ ನಾವು ಟೇಸ್ಟ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಬಟ್ ನಾಟ್ ಕ್ಲೌಡ್ ಕಿಚನ್ ಈ ಥರ ಅಲ್ಲ, ಒಂದು ರೆಸ್ಟೋರೆಂಟು ಅಥವಾ ಒಂದು ಕೆಫೆನೋ ಅಥವಾ ಹೋಟೆಲೋ ಆ ಥರ ಏನಾದರೂ ಮಾಡಿಬಿಟ್ಟು ಅದರಲ್ಲಿ ನಿಮ್ಗೆಲ್ಲರನ್ನೂ ಇನ್ವೈಟ್ ಮಾಡೋಕ್ಕೆ ನಂಗೆ ಆಸೆ ಇದೆ. ಬಟ್ ಈ ಥರ ಐ ಡೋಂಟ್ ಥಿಂಕ್ ದಟ್ ವಿಲ್ ವರ್ಕ್ ಫಾರ್ ಮಿ ಗೈಸ್. ಸೊ ಅದಾದಮೇಲೆ ಇಂಟರ್ನ್ಶಿಪ್ ಬಗ್ಗೆ ತುಂಬ ಕ್ವಶನ್ಸ್ ಬಂದಿದೆ. ಐ ಆಮ್ ಥಿಂಕಿಂಗ್ ಇದರಲ್ಲೇ ಅದನ್ನು ಮರ್ಜ್ ಮಾಡಿಬಿಟ್ರೆ ತುಂಬ ಕನ್ಫ್ಯೂಸ್ ಆಗೋಗ್ತೀರಾ ಅಂತ. ಸೊ ಇಂಟರ್ನ್ಶಿಪ್ದು ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ದಟ್ 6 months ಆಫ್ ಮೈ ಲೈಫ್, ಇಟ್ ವಾಸ್ ವೆರಿ ನ್ಯೂ, ಡಿಫ್ರೆಂಟ್, ಆ್ಯಂಡ್ ಐ ವುಡ್ ಚೆರಿಶ್ ಇಟ್ ಫಾರ್ ಲೈಫ್ ಟೈಮ್. ಆ್ಯಂಡ್ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸಲ್ಲಿ ವೀಡಿಯೋ ಮಾಡಿರೋದ್ರಿಂದ ಎಷ್ಟೊಂದು ಜನ ನನ್ನ ಕಾಲೇಜ್ನ ಜಾಯ್ನ್ ಆಗಿದ್ದೀರಾ, ತುಂಬ ಜನ ಬಂದು ಹೇಳ್ತೀರಾ, ಮತ್ತು ಎಷ್ಟೊಂದು ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಜಾಯ್ನ್ ಆಗಿರ್ತೀರಾ, ಹಾಸನ, ಶಿವಮೊಗ್ಗ, ಎಷ್ಟೊಂದು ಜನ ಜಾಯ್ನ್ ಆಗ್ತೀರಾ. ಮನೆಯಲ್ಲೆಲ್ಲ ಕೇಳಿಕೊಂಡು ನನ್ನ ವೀಡಿಯೋಸ್ ಎಲ್ಲ ತೋರಿಸಿ ಜಾಯ್ನ್ ಆಗಿರೋರು ತುಂಬ ಜನ ಇದ್ದೀರಾ. ಐ ರಿಯಲಿ ಫೀಲ್ ಸೋ ಗ್ರೇಟ್ಫುಲ್. ನೀವೆಲ್ಲರೂ ನಿಮ್ಮ ಫ್ಯೂಚರ್ ಪಾರ್ಟ್ನ ಇದನ್ನು ಚೂಸ್ ಮಾಡ್ಕೊಳೋಕ್ಕೆ ಪ್ಲೀಸ್ ಬಿ ಕನ್ಸಿಸ್ಟೆಂಟ್, ಪ್ಲೀಸ್ ಬಿ ಫೋಕಸ್ಡ್ ಆನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಯಾವುದು ಡಿಸ್ಟ್ರಾಕ್ಷನ್ಸ್ ಇರ್ತೀರಾ ಕಂಪ್ಲೀಟ್ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಸಿ ರಿಸಲ್ಟ್ಸ್ ಮೋಸ್ಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಬಂದು ನಂಗೆ ಹಿಂಗೆಲ್ಲ ಹೇಳೋವಾಗ ಇವಾಗೂ ನನ್ನ ಕಾಲೇಜಲ್ಲಿ ನನ್ನ ಜೂನಿಯರ್ಸು ಎಲ್ಲರೂ ಬಂದ್ಬಿಟ್ಟು ಎಷ್ಟೋ ಜನ ಹೇಳ್ತಾರೆ, ನಿಮ್ಮ ವೀಡಿಯೋ ನೋಡಿನೇ ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ಕಾಲೇಜ್ನ ಜಾಯ್ನ್ ಆಗಿದ್ದು ಅಂತ. ಐ ಫೀಲ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಬಿಲ್ಡಿಂಗ್ ಯೋರ್ ಫ್ಯೂಚರ್ ಬೈ ಮೈ ವರ್ಡ್ಸ್. ಆ್ಯಂಡ್ ಹೋಪ್ಫುಲಿ ದಿಸ್ ವಾಸ್ ಇನ್ಫಾರ್ಮೇಟಿವ್, ಯೂಸ್ಫುಲ್, ಆ್ಯಂಡ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ.